ಪವಿತ್ರಾತ್ಮನನ್ನು ಸ್ವಾಗತಿಸ್ತೀನಿ. ನೀನು ನಮ್ಮನ್ನು ತಿದ್ದಿಕೊಂಡು ಪವಿತ್ರಾತ್ಮನೆ ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಮಾತನಾಡು. ಈ ವಾಕ್ಯದಲ್ಲಿ ನಮ್ಮ ಮಕ್ಕಳ ಆತ್ಮಕ್ಕೆ ಈ ಬಗ್ಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಪಶ್ಚಾತ್ತಾಪಕ್ಕೆ ನಡೆಸಬೇಕನ್ನು ಬೇಡುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೆನ್. ಇವತ್ತು ನಾವು ನೋಡ್ತೇವೆ ಗಲಾತ್ಯದವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. Galatians 6 verse 7 and 8 verse. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ದೇವರಾತ್ಮ ಅತಿ ಸ್ಪಷ್ಟವಾಗಿ ಆಲ್ರೆಡಿ ಈ ಮೆಸೇಜ್ ಅನ್ನು ಈಗ ಪ್ರವಾದನೆಯಲ್ಲಿ ಕಂಪ್ಲೀಟ್ ಪ್ರವಾದನೆ ಮುಖಾಂತರ ಮಾತನಾಡಿದೆ. ಇದು 7ನೇ ಪಾಯಿಂಟ್ ಕನ್ಫರ್ಮ್ ಮಾಡ್ತಾನೆ, ಇದು ದೇವರಿಂದ ಬಂದ ವಾಕ್ಯವಾಗಿದೆ. ಯಾಕಂದ್ರೆ ಮೋಸ ಹೋಗಬೇಡಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶವನ್ನು ಕೊಯ್ಯುವನು. ಆತ್ಮ ಕುರಿತು ಬಿತ್ತುವವನು ಆತ್ಮದಿಂದ ನಿತ್ಯ ಜೀವನ ಕೊಯ್ಯುವನು. ನೋಡ್ತೇವೆ ಈ ಪ್ರಕೃತಿಯಲ್ಲಿ ಈ ನಿಯಮ ಉಂಟು. ನೀವು ನೋಡಿ ಪ್ರಕೃತಿ ಯಾವ ಬೀಜ ಬಿತ್ತಿದ್ದರೋ ಆ ಬೀಜ ಸರಿಯಾಗಿ ಆ ಮರ ಫಲ ಕೊಡ್ತೀವಿ ನಾ, ಅದು ಈ ನಿಯಮ ಇಂದಿಗೂ ರದ್ದು ಆಗುತ್ತದೆ. ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಬಿತ್ತುವಾಗ 100 ಸಲ ಥಿಂಕ್ ಮಾಡಬೇಕು. ನಾನು ಬಿತ್ತು ಬೀಜ ಫಲ ಕೊಡ್ತದೆ, ಒಳ್ಳೆ ಫಲ ಬೇಕಾ, ಒಳ್ಳೆ ಬೀಜ ಬಿತ್ತಬೇಕು. ಆತ್ಮಾನುಸಾರ ಬಿತ್ತುತ್ತಾರೆ, ಆತ್ಮಾನುಸಾರ ನಿತ್ಯ ಜೀವವನ್ನು ಆಶೀರ್ವಾದವನ್ನು ಬಿಡಕೊಳ್ಳು ಕೊಯ್ಯುತ್ತೇವೆ. ಶರೀರ ಪ್ರಕಾರ ಬಿತ್ತುತ್ತಾರೆ, ನಾಶನ ಕೊಯ್ಯುತ್ತೀರಿ ಅಪ್ಪಕೊಳ್ಳೋದು. ಹಾಗಾದ್ರೆ ಈ ವಾಕ್ಯದ ಪ್ರಕಾರ ಶರೀರ ಭಾವದಲ್ಲಿ ಬಿತ್ತುವುದೆಂದರೆ ಏನು, ಆತ್ಮದಲ್ಲಿ ಬಿತ್ತುವುದು ಏನು? 2 ಭಾಗವಾಗಿ ನಿಮಗೆ ನಾನು ವಿವರಣೆ ಕೊಡ್ತೇನೆ. ಮೊದಲನೇ ಭಾಗದಲ್ಲಿ ಆ ಶರೀರದಲ್ಲಿ ಬಿತ್ತುವುದಕ್ಕೆ ಮೋಸ ಹೋಗಬಾರದು ಎಂಬ ಪಾಯಿಂಟ್ ಬರೆಯುತ್ತದೆ. ಮೋಸ ಹೋಗಬಾರದು ಇದರಲ್ಲಿ ಮೋಸ ಹೋಗೋದು ಹೇಗೆ, ಶರೀರದಲ್ಲಿ ಬಿತ್ತುವುದು ಹೇಗೆ ಎಂಬುದೇ ಈ ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಮೋಸ ಹೋಗಬಾರದು. ನಾವು ನೋಡ್ತೇವೆ 1ನೇ ಕೊರಿಂಥದವರಿಗೆ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 33 ಮತ್ತು 34ನೇ ವಾಕ್ಯ. First Corinthians chapter 15 verse 33 and 34 verses. ಮೋಸ ಹೋಗಬೇಡಿರಿ, ದುಸ್ಸಾಹಸವು ಸದಾಚಾರವನ್ನು ಕೆಡಿಸುತ್ತದೆ. ಇಂಥ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ, ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳುತ್ತೇನೆ. ಇದು ಅಪೋಸ್ತಲನೇ ಮೋಸ ಹೋಗಬೇಡಿರಿ, ದುಷ್ಟರ ಸಹವಾಸವು ಸದಾಚಾರಕ್ಕೆ ನೋಡಿ. ದುಷ್ಟರೊಟ್ಟಿಗೆ ಕೆಲಸ ಮಾಡಿ, ಬಿಸಿನೆಸ್ ಮಾಡಿ, ಅವರ ಸಹವಾಸ ಮಾಡುತ್ತಾರೆ. ಆ ಸಹವಾಸ ಮತ್ತೆ ನಿಮ್ಮ ಸದಾಚಾರ ಕಳಿಸುತ್ತೆ. ಅದಕ್ಕೆ ಮೋಸ ಹೋಗಬೇಕು. ಅನೇಕ ದೇವರ ಮಕ್ಕಳು ಮಾಡ್ತಾರೆ, ದುಷ್ಟರೊಟ್ಟಿಗೆ ಸಹವಾಸ ಮಾಡ್ತಾರೆ, ದುಷ್ಟರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ತಾರೆ. ಅದರ ಮುಖಾಂತರ ಅವರ ಸದಾಚಾರ ಕೆಡಿಸಿದ ಅಪೋಸ್ತಲನೇ ಮೋಸ ಹೋಗಬೇಡ್ರಿ, ದುಷ್ಟ ಸಾಹಸವು ಸದಾಚಾರವನ್ನು ಕೆಡಿಸುತ್ತದೆ. ಇಂಥ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಬೇಕು. ಯಾರು ಇನ್ನು ಪಾಪ ಬಿಟ್ಟು ಬಿಡುದಿಲ್ಲವೋ ಅವರು ಮೋಸ ಹೋಗುತ್ತಾರೆ ಮತ್ತು ಪಾಪದ ಬೀಜವನ್ನು ಬಿತ್ತುತ್ತಾರೆ, ಅದೇ ಕೊಯ್ಯುತ್ತಾರೆ ನಾಶನವನ್ನು. ಬಿತ್ತುತ್ತೇನು ದೇವರ ವಾಕ್ಯವನ್ನು ತಿಳಿದುಕೊಂಡು ಎಷ್ಟು ಸಂಸ್ಕಾರ ಮಾಡಿ ನೀನಲ್ಲಿ ಮುಳುಗಿಕೊಂಡು ಇನ್ನೂ ನಿಮ್ಮ ಜೀವಿತದ ಪಾಪದ ಸ್ವಭಾವ ಬಿಟ್ಟು ಬಿಡುದಿಲ್ಲವೋ ಹಾಗಾದ್ರೆ ಏನು ಬಿತ್ತಿದ್ದೀರಿ? ನೀವು ಪಾಪವನ್ನು ಬಿತ್ತುವುದರೆ ಆ ಪಾಪದ ಫಲವಾದ ನಾಶನವನ್ನು ಕೊಯ್ಯುತ್ತೀರಿ. ಅದೇ ಮೋಸ ಹೋಗಬಾರದು. ಇಂಥ ಅಮಲಿಂದ ಎಚ್ಚೆತ್ತು ಏನು ಮಾಡಬೇಕು? ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವಿಲ್ಲ, ನಿಮಗೆ ನಾಚು ಹುಟ್ಟಬೇಕೆಂದು ಹೇಳುತ್ತೇನೆ ಎಂಬುದಾಗಿ ಅಪೊಸ್ತಲರಲ್ಲಿ ಹೇಳುತ್ತಾನೆ. ಮತ್ತು ಇಂದು ವಾಕ್ಯಗಳು 1ನೇ ಕೊರಿಂಥದವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ 6 9 and 10. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು. ಮೋಸ ಹೋಗಬೇಡಿರಿ. ಜನರು ಆರಾಧಕರು, ವ್ಯಭಿಚಾರಿಗಳು, ಬಿಟ್ಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಳುಕೊಳ್ಳುವವರು, ಇವರೊಳಗೆ ಒಬ್ಬರ
ಬಾಧ್ಯರಾಗುವುದಿಲ್ಲ. ಇಲ್ಲಿ ಅಪೋಸ್ತಲರು ಅನ್ಯಾಯಗಾರರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು ನಿಮಗೆ ತಿಳಿಯೋದು. ಮೋಸ ಹೋಗಬೇಡಿರಿ ಕೂಡ ಅಂತಾನೆ ದೇವರ ಮಕ್ಕಳು ಇವ್ರೆ ಅನೇಕರು ಕೃಪೆ ಹುಟ್ಟಿಮದಾಗ ಏನ್ ಮಾಡ್ತಾರೆ, ಈ ಸಂಗೀಕಾರ ಮಾಡ್ತಾರೆ, ನೀನು ಇತ್ತೀಚೆಗೆ ಕೃಪೆ ಹುಟ್ಟಿಮದಾಗೆ ಪಾಪವನ್ನು ಇನ್ನೂ ಮಾಡ್ತಾರೆ. ಅದಕ್ಕೆ ಪವಿತ್ರ ಮೋಸ ಹೋಗಬೇಡಿರಿ, ಅನ್ಯಾಯಗಾರರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಮತ್ತೆ ಜಹಾರರು ವಿಗ್ರಹ ಆರಾಧಕರು ನೋಡಿ, ವಿಗ್ರಹಗಳು ಮನೆಯಲ್ಲಿ ಇರಬಹುದು, ಅದು ಇಲ್ಲದಿದ್ದರೆ ದೇವರಿಗೆ ಕೊಡುವ ಆ ಮಾನವನ್ನು, ದೇವರಿಗೆ ಕೊಡುವ ಆ ಸ್ಥಾನವನ್ನು ಯಾವ ಸಂಗತಿಗೂ ಕೊಡುತ್ತೀರೋ ಅದು ವಿಗ್ರಹ ಆರಾಧನೆ. ಅಂತ ವಿಗ್ರಹ ಆರಾಧಕರು ಮತ್ತೆ ಹೇಳ್ತದೆ ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು. ಕುಡಿಯುವವರಿಗೆ ಕುಡಿಕರು ಎಂದರೆ ಎಂದಿಗೂ ಇವತ್ತು ಲೋಕದಲ್ಲಿ ಅನೇಕರು ಸ್ವಲ್ಪವಾಗಿ ಬಿಯರ್ ಕುಡಿತಾರೆ, ತೊಂದರೆ ಆರೋಗ್ಯ ಒಳ್ಳೆಯದು. ಕೆಲವರು ಸ್ವಲ್ಪವಾಗಿ ವೈನ್ ಆಮಾಲದ ವೈನ್ ಕುಡಿದರೆ ಈ ರೀತಿ ಯಾವುದು ಅದು ಕುಡಿತೀರೋ ಅದು ಅಂತವ್ರು ಪರಲೋಕಕ್ಕೆ ಹೋಗುವುದಿಲ್ಲ. ಕುಡಿಯೋರು, ಬೈಯುವವರು, ಅನೇಕರು ಕೋಪ ಬಂದ ಸಮಯದಲ್ಲಿ ಏನ್ಮಾಡ್ತಾರೆ, ಏನೆಲ್ಲ ಬೈಯುತ್ತಾರೆ, ಬೈಯುವವರು, ಸುಳುಕೊಳ್ಳುವವರು, ಇವರು ಒಬ್ಬನಾದರೂ ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅದಕ್ಕೆ ಮೋಸ ಹೋಗಬೇಕು. ಒಂದರೆ ಈ ಪಾಪಗಳನ್ನು ಮಾಡುತ್ತಿರೋ, ಈ ಪಾಪವನ್ನು ಬಿತ್ತಿದರೋ ಅದರ ಪ್ರತಿಫಲ ನಾಶನವನ್ನು, ರೋಗವನ್ನು, ಕಷ್ಟವನ್ನು, ಬಡತನವನ್ನು ನೀವು ಕೊಯ್ಯುತ್ತೀರಿ. ಅದಕ್ಕೆ ನೀವು ಬಿತ್ತುವ ಬೀಜದ ಬಗ್ಗೆ ಅತಿ ಜಾಗರೂಕರಾಗಿರಲಿ. ವಾಕ್ಯವನ್ನು ಸಿಸ್ಟರ್ ಪ್ರಾಬ್ಲಮ್ ಗೊತ್ತಿಲ್ಲ, ಅದೇ ರಾತ್ರಿಯಲ್ಲಿ ಇಡೀ ರಾತ್ರಿ ಈ ವಾಕ್ಯದವರು ಅತಿ ಸ್ಪಷ್ಟವಾಗಿ ನನ್ನ ಸಂಗ ಮುಖಾಮುಖಿಯಾಗಿ ಮಾತಾಡಿ ಇಡೀ ರಾತ್ರಿ ವಾಕ್ಯ ನಾನು ಮಾತಾಡೋದು, ಇಡೀ ರಾತ್ರಿ ವಾಕ್ಯ ಧ್ಯಾನ ಮಾಡಿ ಬೆಳಗಿನ ಜಾವ ನಾವು ಇಡೀ ರಾತ್ರಿ ವಾಕ್ಯವನ್ನು ಧ್ಯಾನ ಮಾಡಿದ್ರೆ ನನಗೆ ಕೊಟ್ಟ ವಾಕ್ಯವಾಗಿದೆ. ಇದು ಪ್ರವಾದಿಗಳು ತುಂಬಾ ಕನ್ಫರ್ಮ್ ಆಯಿತು, ಎಷ್ಟು ದೇವರು ಒಳ್ಳೆಯವರು. ಕೆಲವು ವಾಕ್ಯಗಳನ್ನು ಪ್ರಿಪೇರ್ ಮಾಡಿ ಹೆದರಿಕೆ ಬರ್ತದೆ. ಪುನಃ ಯಾಕೆ ಈ ರೀತಿ ಮಾತನಾಡ್ತೀವಿ ನನಗೆ ನಾನು ತುಂಬಾ ಹೊತ್ತು ನಾನು ದೇವರ ನನಗೆ ಧೈರ್ಯಪಡಿಸೋದು. ದೇವರಿಗೆ ಗೊತ್ತಿಲ್ಲ, ದೇವರ ಮಕ್ಕಳಾದ್ರೆ ನಾವು ಮೋಸ ಹೋಗಬಾರದು. ಕೃಪೆ ಉಂಟು, ತೊಂದರೆ ಇಲ್ಲ ಆಮೇಲೆ ಕೃಪೆ ಉಂಟು, ಪಾಪವನ್ನು ಮಾಡಲಿಕ್ಕಿಲ್ಲ. ಆ ಕೃಪೆ ಪ್ರೇರೆ ಯಾರು ಸರಿಯಾದ ನಡೀತಾರೋ ಆ ಕೃಪೆ ಅವರಿಗೆ ಶಿಕ್ಷೆಗೆ, ಕಷ್ಟಕ್ಕೆ, ಪ್ರೇರೆ ನಾಶನಕ್ಕೆ ನಡೆಸುತ್ತದೆ. ಅದಕ್ಕೆ ನಿಮಗೆ ಆ ಒಂದು ವೇಳೆ ಪ್ರೇರೆ ಇಂಥ ಸರಿಯಾದ ಸ್ವಭಾವದಲ್ಲಿ ನಡೀತು. ಇವತ್ತೇ ನಡೀತದೆ. ಎಕ್ಸಾಂಪಲ್ ನಿಮ್ಗೆ ಈಗ ನಿಮ್ಮ ತೋಟದಲ್ಲಿ ಗೊತ್ತಿರದೆ ನೀವು ಯಾವುದೊಂದು ಕೆಟ್ಟ ಒಂದು ಬೀಜ ಅಂದ್ರೆ ಕಾಟು ಮರ, ನಿಮ್ಗೆ ಗೊತ್ತುಂಟು, ನಮ್ಗೆ ಗೊತ್ತು ಒಳ್ಳೆಯ ಮರ ಒಳ್ಳೆ ಫಲ ಕೊಡ್ತಾರೆ. ಕೆಲವು ಕಾಟು ಮಾಡ್ತೇವೆ. ಈಗ ನೀವೇನ್ ಮಾಡ್ತೀರಿ, ತೋಟದಲ್ಲಿ ಕಾಟು ಮರ ಏನ್ ಮಾಡ್ತೀರಿ, ಕೂಡಲೇ ಏನ್ ಮಾಡ್ತಾರೆ, ಅದು ಕಿತ್ತು ತೆಗಿತದೆ, ಅದು ಫಲ. ಅದೇ ರೀತಿ ಇಂಥ ಒಂದು ಬೀಜ ಇಂಥ ಸರಿಯಾದ ಪ್ರಕಾರ ನಡೆದರೆ ಕೂಡಲೇ ಇವತ್ತು ದಿನ ಪಾಪಕ್ಕೆ ಪಶ್ಚಾತ್ತಾಪ ಪಡಿರಿ ಮತ್ತು ಕೂಡಲೇ ಅದು ತೆಗೆದು ಬಿಟ್ಟು ಬಿಡ್ರಿ, ಆಗ ನಿಮ್ಗೆ ನಾಶ ಮಾಡೋದಿಲ್ಲ. ಆದ್ರೆ ಇವತ್ತು ಮೆಸೇಜ್ ಕೇಳಿ ತೊಂದರೆ ಇಲ್ಲ, ಕೃಪೆ ಉಂಟು, ಪುನಃ ಈ ಪಾಪಕ್ಕೆ ನಡೆಯುತ್ತಿರೋ ನೀವು ಅದನ್ನು ಕಿಮಿಚಿ ಆ ಒಂದು ಬುಡ ಸಮೇತ ಅಂದ್ರೆ ಬೇರು ಸಮೇತ ಆ ಒಂದು ಮರವನ್ನು ಅಥವಾ ಈ ಪಾಪವನ್ನು ತೆಗೆದು ಬಿಡದಿದ್ದರೆ ನಾಶ ಬರ್ತದೆ. ದೇವರು ತಿರಸ್ಕಾರ ಮೋಸ ಹೋಗಬೇಕು. ಏನು ಬಿತ್ತಿದರು ಅದನ್ನೇ ಕೊಯ್ ಅಂತವರು ಪರಲೋಕ ರಾಜ್ಯ ಅಂದ್ರೆ ಮತ್ತೆ ವರ್ಷದಲ್ಲಿ ಪರಲೋಕ ರಾಜ್ಯ 3 ಅರ್ಥ ಉಂಟು. ಬೇಕಾದ್ರೆ ಟಿಪ್ಪಣಿ ಹಾಕಿಲ್ಲ. ಮತ್ತೆ ಒಂದು ಪರಲೋಕ ರಾಜ್ಯ ಅರ್ಥವಾಗಿದೆ ಭೌತಿಕವಾದ, ಲೌಕಿಕವಾದ, ಕೌಟುಂಬಿಕವಾದ, ಆರ್ಥಿಕ ಆಶ್ರಯತೆಗೆ ಮತ್ತೆ ಬರೆಸುವಾಗಲೇ ಪರಲೋಕ ರಾಜ್ಯ ಎಂದು ಅಲ್ಲಿ ಕಂಪೇರ್ ಮಾಡ್ತಾರೆ. ಇನ್ನೊಂದು ಪರಲೋಕ ರಾಜ್ಯ ಅರ್ಥವಾಗಿದೆ ಪವಿತ್ರಾತ್ಮನ ವರಗಳು, ಪವಿತ್ರಾತ್ಮ ಶುಭ ಅಭಿಷೇಕ, ಅದಕ್ಕೆ ಪರಲೋಕ ರಾಜ್ಯ ಇರ್ತದೆ. 3ನೇ ಅರ್ಥವಾಗಿದೆ ನಿತ್ಯ ಜೀವ, ರಾಪ್ಚರ್. ಇದಕ್ಕೆ ಈ 3 ಅರ್ಥಗಳು ಇಟ್ಟುಕೊಂಡು ಇಂಥವರು ಈ 3 ಪರಲೋಕ ರಾಜ್ಯ ಯಾವ ಒಂದು ಕಡೆ ಆಗುವುದಿಲ್ಲದೆ ಅದು ಅರ್ಥವಾಗಿದೆ. ಇನ್ನೊಂದಿಕ ವಾಕ್ಯ ನೋಡಿದ್ರೆ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21 ವಾಕ್ಯಗಳು. ಗಲಾತ್ಯನ್ ಚಾಪ್ಟರ್ 5:19 ನಿಂದ 21 ತನಕ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಅವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದುಂದೌತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಇವರು ಮಾಡಿದವರು, ನೀವು ಪವಿತ್ರಾತ್ಮನ ವರ ಹೊಂದಿದವರು, ಪವಿತ್ರ ಅಭಿಷೇಕ ಪಡೆದುಕೊಂಡವರು ಏನು ಮಾಡ್ತಾರೆ, ಶರೀರಾದ ಪ್ರಕಾರ ನಡೀತಾರೆ. ನೀವು ಶರೀರಾದ ಪ್ರಕಾರ ನಡೆಯುವಾಗ ನೀವು ನೋಡಿ ಈ ಶರೀರಾದ ಸ್ವಭಾವದ ಗುಣಗಳು ತೋರಿ ಬರ್ತವೆ. ಇಂಥ ಫಲಗಳು ಯಾರು ಕೊಡಿದರೋ ಅಂತವರು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವುದು ಕಡಖಂಡಿತ.
ಎಚ್ಚರಿಕೆ ಕೊಡುತ್ತಾನೆ. ಅದಕ್ಕೆ ದೇವರ ಆತ್ಮನೇ ಮೋಸ ಹೋಗಬೇಡಿರಿ. ದೇವರು ಎಂದಿಗೂ ತಿರಸ್ಕಾರ ಸಹಿಸುವುದಲ್ಲ. ಮನುಷ್ಯ ಏನು ಬಿತ್ತುತ್ತಾನೋ ಕೃಪೆ ಉಂಟು, ಶಿಕ್ಷೆ ಬರುವುದಿಲ್ಲ, ರೋಗಗಳು ಬರುವುದಿಲ್ಲ, ಇಂಥ ಪಾಪಗಳನ್ನು ಮಾಡುತ್ತಿರು, ಈ ಪಾಪಕ್ಕೆ ಪಶ್ಚಾತ್ತಾಪ ಪಡೆದಿರು, ಪಾಪ ಬಿಟ್ಟು ಬಿಟ್ಟರು, ಆ ಪಾಪದ ಫಲವಾಗಿ ಶಿಕ್ಷೆ, ರೋಗ, ಶಾಪ, ಬಡಕ ಎಲ್ಲ ಪ್ರೇರಣೆಯನ್ನು ನಾಶನವನ್ನು ಕೊಯ್ಯುತ್ತೀರಿ. ಅದೇ ಪಶ್ಚಾತ್ತಾಪ ಪಡುವುದಾದರೆ ದೇವರ ದಯಾಳು. ಹಾಗೆ ಪಶ್ಚಾತ್ತಾಪ ಪಡುವಾಗ ಯೇಸು ತತ್ತಿರುತ್ತೆ, ಆ ಮರ ನಾವೀಗ ಕಾಟು ಮರದ ರೆಂಬೆ ಸಮೇತ ನೀವು ತೆಗೆದು ಕಿತ್ತು ಬೆಂಕಿಗೆ ಹಾಕಿ ಬಿಟ್ಟರೆ ಪುನಃ ಅದಕ್ಕೆ ಚಿಗುರಿ ಅದು ಬೇರು ಸಿಗ್ತಿರೋ ಏನ್ ಮಾಡ್ತೀವಿ ನಾವು? ಈಗ ನನಗೆ ಗೊತ್ತುಂಟು, ನಾವು ತೋಟದಲ್ಲಿ ಅದ್ರ ರೆಂಬೆ ಸಮೇತ ತೆಗೆದು ಏನ್ ಮಾಡ್ತೇವೆ, ಬೆಂಕಿನ ಹಾಕ್ತೇವೆ, ಪುನಃ ಅದಕ್ಕೆ ಬೇರು ಬರೋದು. ಆ ರೀತಿ ಆ ಪಾಪವನ್ನು ತೆಗೆದು ಬಿಟ್ಟು ಬಿಡುವುದಾದ್ರೆ, ಪಶ್ಚಾತ್ತಾಪ ಪಡುವುದರೆ ದೇವರು ಶ್ರಮಿಸ್ತಾನೆ. ಅದು ಒಳ್ಳೆ ಬೀಜವನ್ನು ಬಿತ್ತೀರಿ, ಪವಿತ್ರ ಪ್ರಕಾರ ನಡೀರಿ, ಆಶೀರ್ವಾದ ಹೊಂದುತ್ತೀವಿ. ಆದ್ರೆ ಕೆಟ್ಟ ಬೀಜ ಬಿತ್ತಿದ್ರೆ ನಾಶ ಬರ್ತದೆ. ಪಶ್ಚಾತ್ತಾಪ ಪಡುವುದರೆ ಮಾತ್ರವೇ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ತದೆ. ಪಶ್ಚಾತ್ತಾಪ ಪಡುದಿಲ್ಲ, ಕ್ಯಾನ್ಸಲ್ ಆಗುದಿಲ್ಲ. ಪ್ರಕೃತಿ ನಿಯಮದೆ ಪ್ರತಿಯೊಂದು ಬಿತ್ತನೆ ಉಂಟು, ಕೊಯ್ಲು ಉಂಟು, ಬೇಸಿಗೆ ಉಂಟು, ಚಳಿ ಉಂಟು, ಮಳೆ ಉಂಟು. ಹಾಗೆ ಈ ಪ್ರಕೃತಿ ನಿಯಮ, ಹಾಗೆ ಈ ನಿಯಮ ಬದಲಾಗುವುದಿಲ್ಲ. ಅದಕ್ಕೆ ದೇವರ ಅತಿ ಸ್ಪಷ್ಟವಾಗಿ ರಾತ್ರಿಯಲ್ಲಿ ಅತಿ ಸ್ಪಷ್ಟವಾಗಿ ಮಾತನಾಡಿದನು. ಇಡೀ ರಾತ್ರಿಯಲ್ಲಿ ಮಾತಾಡನು, ಮೋಸ ಹೋಗಬೇಕು. ಸರಿ, ಈ ವಾಕ್ಯ ಇಡೀ ರಾತ್ರಿಯಲ್ಲಿ ಮಾತಾಡಿ ರಾತ್ರಿ ಧ್ಯಾನ ಮಾಡಿದ್ದೇನೆ, ಮತ್ತು ಬೆಳಿಗ್ಗೆ ಸಹ ಪುನಃ ಪ್ರಾರ್ಥನೆ, ದೇವರು ಈ ವಾಕ್ಯ ಕೊಡಬೇಕಾ ಬೇಡ, ಪುನಃ ಪ್ರಾರ್ಥನೆ ಬಸ್ಪರಾದರು ಕೊಡಬೇಕು. ಮತ್ತು ಪ್ರಭಾದೇ ಬರಾಗ ನನಗೆ ಧೈರ್ಯ ಬಂತು, ಎಷ್ಟು ನನ್ನ ದೇವರು ಒಳ್ಳೆಯವನು. ನಾನು ಕೂಡ ಮೆಸೇಜ್ ದೇವರಿಗೆ ಗೊತ್ತು, ಪ್ರಭಾದೇ ಕನ್ಫರ್ಮ್ ಮಾಡಿದರೆ ತುಂಬಾ ಸಂತೋಷ. ದೇವರು ಏನು ಮಾತಾಡ್ತಾನೆ ಅದು ಮಾತು ಸತ್ಯವಾಗಿ ಎಂದು ತಿರಸ್ಕಾರ ಮಾಡಿದ್ದೇನೆ. ದೇವರನ್ನು ಪ್ರೀತಿಸ್ತಾನೆ. ಅದಕ್ಕೆ ದೇವರ ಮೇಲೆ ನಾವು ಆತನ ಆಶೆ ಹೊಂದಬೇಕು, ಆ ಬಿಡುಗಡೆ ಹೊಂದಬೇಕು ಎಂಬುದೇ ದೇವರು ಮಾತನಾಡುವನು ಆಗಿದ್ದಾನೆ. ಇನ್ನೊಂದು ವಾಕ್ಯ ನೋಡೋದ್ರೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 6 ವಾಕ್ಯ. Ephesians chapter 5 verse 3 to 6. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿದೆ. ನಿಮ್ಮ ಬಾಯಿಂದ ಬರೇ ಹೊಲಸು ಮಾತು, ಹುಚ್ಚು ಮಾತು, ಕುಶ ಮಾತು ಬರಬಾರದು. ಇವು ಬಿಟ್ಟು ಏನ್ ಮಾಡ್ಬೇಕು? ದೇವರಿಗೆ ಉಪಕಾರ ಶುದ್ಧಿ ಮಾಡಬೇಕು. ಅನಂತರ ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕರಂತಿರೋ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಪುನಃ ಅಪ್ಪಸ್ಕೊಳ್ತಾನೆ. ಎಷ್ಟು ಸಲ? ಇದು 3ನೇ ಸಲ ಹೇಳ್ತಾನೆ, ಇಂಥವರಿಗೆ ಕ್ರಿಸ್ತನ ಮತ್ತು ದೇವರಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೇ. 3ನೇ ಬಾರಿ ಅಪ್ಪದ ಪೌಲನು ಪವಿತ್ರ ಪ್ರಕಾರ ಹೇಳುತ್ತಾನೆ. ಅದಕ್ಕೆ ಮೋಸ ಹೋಗಬೇಡಿರಿ. ಅನಂತರ ಹೇಳ್ತಾರೆ, ಊರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿ. ಊರಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಯಾಕಂದ್ರೆ ಅನೇಕರು ಬೆಳೆದ ಖಾಲಿ ಕೃಪೆ ಉಂಟು ಎಂಬುದಕ್ಕೆ ಹೇಳ್ತಾರೆ. ಕೃಪೆ ಉಂಟಾದ್ರೆ ಯಾವ ಪಾಪ ಮಾಡಿ ತೊಂದರೆ ಇಲ್ಲ, ಯಾವ್ದು ಪರಿಸುದ್ರಿಲ್ಲ. ಕೃಪೆ ಈ ರೀತಿಯ ಊರಿಲ್ಲದ ಮಾತುಗಳು ದುರ್ಬೋಧಕರು, ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು ನಿಮ್ಗೆ ಹೇಳುತ್ತಾರೆ. ಅಂತ ಮಾತು ಕೇಳಿ ಮೋಸ ಹೋಗ ಅನೇಕರು ಮೋಸ ಹೋಗ್ತಾರೆ. ಏನಂತಾರೆ? ಅದು ಪಾಪ ಖಂಡಿಸುತ್ತಿಲ್ಲ, ಪಾಪ ಮಾಡೋ ತೊಂದರೆ ಕೃಪೆ ಉಂಟು. ಈ ಕೃಪೆಯಲ್ಲಿ ನಮಗೆ ಆ ರೀತಿ ದುರ್ಬೋಧಕರು ಇದ್ದಾರೆ ತುಂಬಾ ಮಂದಿ. ಅದಕ್ಕೆ ಅಪೊಸ್ತಲ ಯೋಗ ಪಡ್ತಾನೆ, ಎಲ್ಲರೂ ಬೋಧಕರಾಗಬೇಡಿರಿ. ಅನೇಕ ದೇವರಾತ್ಮಕ ಪ್ರಯತ್ನ ಇಲ್ಲದೆ ಸ್ವತಃ ಬೋಧಕರಾಗಿ ಸುಳ್ಳು ಬೋಧನೆ ಮಾಡ್ತಾರೆ. ಅಂತವರಿಂದ ಮೋಸ ಹೋಗಬೇಡಿರಿ ಅಂತ ಅಪೊಸ್ತಲ ಹೇಳ್ತಾನೆ. ಯಾಕೆ ಮೋಸ ಹೋಗಬೇಡ್ರಿ? ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ದೇವರು ಸುಮ್ಮನೆ ಕೋಪ ಮಾಡ್ತಾನ? ಎಂದಿಗೂ ದೇವರು ಎಂದಿಗೂ ಸುಮ್ಮನೆ. ಲೋಕದ ತಂದೆಗಳಾದರೂ ಮಕ್ಕಳಿಗೆ ಕೋಪ ಮಾಡಬಹುದು. ನಾವು ಮಕ್ಕಳಿದ್ದಾರೆ, ತಂದೆಗೆ ಸರಿ ಇಲ್ಲ. ಅದೇ ತಂದೆಯಾದ ಪರಲೋಕ ತಂದೆಯಾದ ದೇವರು ಎಂದಿಗೂ ಸುಮ್ಮನೆ ಕೋಪ ಮಾಡುವುದೇ ಇಲ್ಲ. ಯಾರು ಕೋಪ ಮಾಡ್ತಾರೆ? ಯಾರು ವಾಕ್ಯ ಕೇಳಿ ಇನ್ನೂರತೆ ಕಠಿಣ ಮಾಡಿ ಕೃಪೆಯುಂಟು ಪಾಪವನ್ನು ಮಾಡುತ್ತಾರೋ ಅವರ ಮೇಲೆ ಮಾತ್ರ ಆತನ ಕೋಪ ಬರ್ತದೆ ಎಂಬುದಕ್ಕೆ ಪುನಃ ಅದು ವಾಕ್ಯ 6:7 ವಾಕ್ಯ ಪುನಃ ಓದಿ. ಊರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಯಾರ ಮೇಲೆ ಕೋಪ ಬರ್ತದೆ? ಯಾರ ವಾಕ್ಯಕ್ಕೆ ಯಾರು ಅವಿಧೇಯರಾಗುತ್ತಾರೋ ನೆನಪಿಟ್ಟುಕೊಳ್ಳಿ, ಅವಿಧೇಯರಾಗುವ ಮೇಲೆ ಮಾತ್ರ ಕೋಪ ಬರುತ್ತದೆ. ಅದಕ್ಕೆ ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ಹಾಗಾದ್ರೆ ನೀವು ಚಾಯ್ಸ್ ಮಾಡಿ, ಅವಿಧೇಯರೊಟ್ಟಿಗೆ ಪಾಲುಗಾರರಾಗಬೇಡಿರಿ. ಯಾಕೆ ಅವಿಧೇಯ ಪಾಲು? ಅವ್ರು ಏನಂತಾರೆ? ತೊಂದರೆ ಇಲ್ಲ ಬ್ರದರ್,
ಅಷ್ಟು ಪೂರ್ತಿ ವಿದ್ಯಾರಾಗ್ತದೆ ಈಗ ಇಲ್ಲ. ಹೊಸ ಹೊರಡ್ಬೇಕು, ನಾನು ಸ್ಟಡಿ ಮಾಡಿದ್ದೇನೆ, ನಾನು ಸ್ಟಡಿ ಮಾಡಿದ್ದಕ್ಕೆ ನಾನು ಮೆಸೇಜ್ ಹೊಸ 100% ಸ್ಟ್ರಿಕ್ಟ್ಲಿ ಹೊಸ ಒಬಿಡಿಯನ್ಸ್ ಬಗ್ಗೆ ಮಾತನಾಡ್ತದೆ. ಕೃಪೆ ಇದ್ದರೆ ಹೊಸ ಅಂದ್ರೆ ನಮ್ಮ ಪಾಪ ಫ್ರೀಯಾಗಿ ಪರಿಹಾರವಾಗ್ತಕ್ಕ ಕೃಪೆ ಆಗಿದೆ. ಏನು ಕರೆ ಅವಲಂಬನೆ ಧರ್ಮಶಾಸ್ತ್ರ, ಅಲ್ಲಿ ಪಾಪ ಪರಿಹಾರಕ್ಕೆ ಓದ ಕುರಿ ಮಧ್ಯ ಅದು ಧರ್ಮಶಾಸ್ತ್ರ. ಮತ್ತೆ ಧರ್ಮಶಾಸ್ತ್ರದಲ್ಲಿ ವಾಕ್ಯ ವಿತರಿಕೆ ಶಕ್ತಿ ಇಲ್ಲ. ಹೊಸ ದೇವರ ಆತ್ಮನಿಗೆ ಸತ್ಯ ಕೊಟ್ಟಿದ್ದಾರೆ, ಕೃಪೆ ಆಗಿದೆ. ಅದು ಕೃಪೆ ಅನೇಕರು ಪಾಪಕ್ಕೆ ಇಲ್ಲ, ಕೃಪೆ ಎಂದಿಗೂ ಪಾಪ ಮಾಡಿ ಕೇಳುವುದಿಲ್ಲ. ಅದಕ್ಕೆ ಅವಿಧರೊಟ್ಟಿಗೆ ಪಾಲುಗಾಗಬೇಡಿರಿ. ಯಾರು ಅವಿಧರಾಗುತ್ತಾರೆ ಅವರ ಮೇಲೆ ಮಾತ್ರ ಶಿಕ್ಷೆ ಬರುತ್ತದೆ. ವಿಧಿಯರಾಗುವವರಿಗೆ ಎಂದಿಗೂ ಶಿಕ್ಷೆ ಬರುವುದಿಲ್ಲ. ದೇವರು ಅನ್ಯಾಯ ಎಂದಿಗೂ ಮಾಡುವುದಿಲ್ಲ. ಇನ್ನೊಂದು ವಾಕ್ಯ ನೋಡಿದ್ರೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯ. ಜೇಮ್ಸ್ 1:16 and 17 verse. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವರಿಂದ ಇಳಿದು ಬರುತ್ತದೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಇಲ್ಲಿ ಯಾಕೋಬ ಪುನಃ ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲ ಒಳ್ಳೆ ದಾನಗಳು, ಕುಂದಿರದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧದ ಬೆಳಕಿಗೂ ಮೂಲ ಕಾರಣನಾದ ಇಳಿದು ಬರುತ್ತದೆ. ಆತನಲ್ಲಿ ಸಂಚಲನವೇನಿಲ್ಲ, ಒತ್ತಡ ಸೂಚನೆಯೂ ಇಲ್ಲ. ದೇವರಿಂದಿಗೂ ಕೆಟ್ಟದಕ್ಕೆ, ರೋಗಕ್ಕೆ, ಬಡತನಕ್ಕೆ, ಶಾಪಕ್ಕೆ, ಸಾಲಕ್ಕೆ ಕಾರಣಲ್ಲ. ದೇವರು ಒಳ್ಳೆಯವನು. ಎಲ್ಲ ಒಳ್ಳೆ ದಾನಗಳು, ಎಲ್ಲ ಆರೋಗ್ಯವು, ಆಶೀರ್ವಾದ ದೇವರ ಬಡ ಚಂಚಲವಿಲ್ಲ. ಹಾಗಾದರೆ ನೀವು ಕೆಟ್ಟದನ್ನು ಬಿಟ್ಟಿದ್ದರೆ ಮಾತ್ರವೇ ಕೆಟ್ಟದ್ದು ಬರ್ತದೆ. ದೇವರಿಂದಿಗೂ ಕೆಟ್ಟದಕ್ಕೆ ಕಾರಣ ಅಲ್ಲ ಎಂದು ಅಪ್ಪಸ್ತಲರು ಮೋಸ ಹೋಗಬೇಡ್ರಿ. ಎಲ್ಲ ಒಳ್ಳೆ ದಾನಗಳು ಯಾಕೆ ಬರ್ತವೆ? ಅದು ಕೆಟ್ಟ ದಾನ ಯಾಕೆ ಬರ್ತವೆ? ಯಾಕೆ ಬರ್ತವೆ? ಹಾಗಾದ್ರೆ ದೇವರು ಕೆಟ್ಟದನ್ನು ಮಾಡುವುದಿಲ್ಲ. ಅದಕ್ಕೆ ದೇವರು ಮಾತನಾಡ್ತಾನೆ, ಕೆಟ್ಟದ್ದು ಮಾಡಬೇಡಿರಿ, ದೇವರು ಕೂಡ ಆಶೀರ್ವಾದ ಹೊಂದಿಕೊಳ್ಳಿರಿ, ದೇವರ ಆರೋಗ್ಯ ಹೊಂದಿಕೊಳ್ಳಿರಿ, ಬಿಡುದುಕೊಳ್ಳಿರಿ. ಅದೆಲ್ಲ ಒಳ್ಳೆ ದಾನಗಳು ಬರುತ್ತವೆ. ಆತನಲ್ಲಿ ಚಂಚಲತ್ವಿಲ್ಲ, ಅದು ಪಕ್ಷಪಾತಿ ಅಲ್ಲ, ಆತ ಅನ್ಯಾಯ ಮಾಡುವುದಿಲ್ಲ. ವಿಜಯರಾಗುವವರೆಗೆ ಭೂಮಿ ಮತ್ತು ಆತ ಸಾಕ್ಷಿ ಆಶೀರ್ವಾದ ಬಂದೇ ಬರುತ್ತದೆ. ಯಾವ ಪಾತ್ರ ಶಕ್ತಿಗಳು ನಿಮ್ಮ ಆಶೀರ್ವಾದವನ್ನು ತಡೆಯಲಿಕ್ಕೆ ಯಾವ ಪಾತ್ರ ಶಕ್ತಿ ಅಧಿಕಾರವಿಲ್ಲ. ಪ್ರೇ ಭೂಮಿ ಆಕಾಶ ಸಾಕ್ಷಿ ಇಟ್ಟಿದ್ದಾನೆ, ವಿಜಯರಾಗುವವರೆಗೆ ಆಶೀರ್ವಾದ ಕೊಡಬೇಕು ಎಂಬುದಾಗಿ. ಅದು ಅನ್ಯಾಯ ಮಾಡ್ತಾನ ಇಲ್ಲ. ಅವಿದ್ಯಾದ್ರೆ ಮಾತ್ರವೇ ನಿಮ್ಮ ಪರವಾಗಿ ಭೂಮಿ ಸಾಕ್ಷಿ, ಭೂಮಿ ಸಾಕ್ಷಿ ಕೊಡ್ತಾರೆ. ನೋಡು, ಅವರಿಗೆ ತಪ್ಪಿಸು, ಅವರಿಗೆ ಕಷ್ಟ ಬರಲಿ ಎಂಬುದಾಗಿ. ಅದಕ್ಕೋಸ್ಕರ ಮೋಸ ಕಲಿತೀವಿ. ದೇವ್ರ ತಿರಸ್ಕಾರ ಸೇವಿಸಿದ ಹೇಳಿ ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಇನ್ನೊಂದಲ್ಲಿ 22ನೇ ವಾಕ್ಯ ಓದಿ ಮತ್ತು 26ನೇ ವಾಕ್ಯ ಓದಿ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಪುನಃ ಯಾಕೋ ಬರ್ತಾರೆ, ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಬರೀ ಕೇಳುವವರೇ ಆಗಿದ್ದು ನಿಮ್ಮನ್ನೇ ಮೋಸಗೊಳಿಸಬೇಡಿರಿ. ಅನೇಕರು ವಾಕ್ಯ ಕೇಳುತ್ತಾರೆ, ಹೌದು ಪಾಸ್ಟರ್ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ, ಪಾಸ್ಟರ್ಗೆ ಹೋಗ್ಬಿಡ್ತಾರೆ, ಮನೆ ಹೋಗುವಾಗ ವಾಕ್ಯ ಎಲ್ಲಿ ಹೋಯ್ತು, ಪುನಃ ಓದ್ಲಿಕ್ಕೂ ಆಲಸ್ಯ, ರೆಕಾರ್ಡ್ ಕೇಳಲಿಕ್ಕೂ ಆಲಸ್ಯ. ಬೇರೆ ತರ ಮೋಸ ಹೋಗ್ತಾರೆ. ಮೋಸ ಹೋಗಿ ಏನು ವಾಕ್ಯ ಕೇಳುತ್ತೀರಿ ಸಭೆಯಲ್ಲಿ, ಅದು ಕಿವಿಗೊಟ್ಟು ಕೇಳಿರಿ, ಹೃದಯದಲ್ಲಿ ಸ್ವೀಕಾರ ಮಾಡ್ರಿ, ಕೈಕೊಂಡು ನಡೆಯಿದರೆ ಆಶೀರ್ವಾದ ಬರ್ತದೆ. ಕೈಕೊಂಡು ನಡೆದಿದ್ರೆ ಯಾವ ಪ್ರಬೋಧನೆ ಆಗಬಹುದು, ಯಾವ ಮೆಸೇಜ್ ಹಾಕಬಹುದು, ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಅಪ್ಪ ಬರ್ತಾನೆ, ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದು ಕೇಳುವರು ಮಾತ್ರ ಆಗಿದ್ದು ನಿಮ್ಮ ನೀವೇ ಮೋಸಗೊಳಿಸಬೇಡಿ. ಅನೇಕರು ಮೋಸ ಹೋಗ್ತಾರೆ, ವಾಕ್ಯ ಕೇಳುತ್ತಾರೆ, ಮನೆಗೆ ಹೋಗುವ ವಾಕ್ಯ ನೆನಪೇ ಇಲ್ಲ ಅವರಿಗೆ. ನೆನಪು ಬರಲಿಕ್ಕೆ ದೇವ್ರ ಸ್ತೋತ್ರ ದೇವ್ರ ಟೆಕ್ನಿಕ್ ಇಟ್ಟಿದ್ದಾನೆ, ಅದು ಕೇಳಿ ಕಾಣಿಸ್ತ ಎಲ್ಲ ಕೂತ್ಕೊಂಡು ಮತ್ತೆ ಏನು ಗೊತ್ತಿಲ್ಲ. ಮತ್ತೆ ಯಾಕೆ ಕಷ್ಟ ಬಂತು, ಯಾಕೆ ರೋಗ ಬಂತು, ದೇವರಿಗೆ ತಪ್ಪಿಸ್ತಾರೆ. ದೇವರು ಭಾರಿ ಸುಲಭವಾಗಿ ಪಾಪ ಎಷ್ಟು ದೇವರ ಮಕ್ಕಳು ಎಷ್ಟು ಎಷ್ಟು ದೇವರ ಪವಿತ್ರ ನೋ ಹಾಕಬಹುದು ಅಲ್ಲ, ಏನು ಅವನು ತಪ್ಪು ಮಾಡಲಿಲ್ಲ, ಪವಿತ್ರ ಎಷ್ಟು ದೇವರ ಪ್ರೀತಿಯಿಂದ ಮಾತಾಡ ಅದು ದೇವರ ಮಕ್ಕಳಿರುತ್ತೆ. ಒಂದು ಕೇಳಿದ್ರೆ ಇನ್ನು ಬಿಟ್ಟು ಬಿಡ್ತಾರೆ. ಅದಕ್ಕೆ ಮೋಸ ಹೋಗಬೇಕ್ರಿ ಅಂತ ಅಪ್ಪಸಲ್ಲ ಯಾಕೋ ಹೇಳ್ತಾರೆ. ಪುಣ್ಯ 26 ಓದಿ. ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಅಷ್ಟೇ, ಸದ್ಭಕ್ತ ಪ್ರತಿಯೊಬ್ಬನು ತನ್ನ ನಾಲಿಗೆಗೆ ಕಡಿವಾಣ ಹಾಕಬೇಕು. ನಾಲಿಗೆ ಕಡಿವಾಣ ಹಾಕದವನು ಮೋಸ ಹೊಂದುತ್ತಾನೆ, ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಅನ್ಯ ಭಾಷೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮತ್ತೆ ಅದೇ ನಾಲಿಗೆಯಿಂದ ಸತ್ಯ ಪವಾಡ ಎಲ್ಲ ಶಪಿಸ್ತಾರೆ, ಎಲ್ಲ ನಕಾರಾತ್ಮಕ ಮಾತಾಡ್ತಾರೆ.
ಮತ್ತು ಅವರಿಗೆ BP ಬಂತ ಹೇಳ್ತಾರೆ, BP ಎಲ್ಲ ಮಾತಾಡ್ತಾರೆ, BP ಇಲ್ಲಿದೆ ಮತ್ತೆ ಏನು ಗೊತ್ತಿಲ್ಲ ಅವರಿಗೆ. ಅಯ್ಯೋ BP ಬರೋಕ್ಕಾಗೆಲ್ಲ ಹೇಳಿದೆ, ಮತ್ತೆ BP ಇಲ್ಲಿದ್ರೆ ಅದು ಅರಿಕೆ ಮಾಡ್ತಾರೆ ಮತ್ತು ಕಷ್ಟ. ಅಯ್ಯೋ ಯಾಕೆ ಬಂದಿದ್ದು ಕಂಡ್ರೆ ಅವು ಒಳ್ಳೆ ಬಿತ್ತಿದೆ ಒಳ್ಳೆ ಸೈತಾನನೇ ಆತನು ನಾವು ನಿಮ್ಮ ಬಾಯಲ್ಲಿ ಕೆಟ್ಟ ಮಾತು ಕೂಡ ತಿಳಿದುಕೊಳ್ಳುತ್ತಾನೆ. ಪಚ್ಚದ ಪಟ್ಟರೆ ಕ್ಯಾನ್ಸಲ್ ಆಗ್ತದೆ, ಪಚ್ಚದ ಪಡೆದರೆ ಹಾಗೆ ಆತನು ಶಾಪವನ್ನು ರೋಗವನ್ನು ತರುತ್ತಾನೆ. ಅದಕ್ಕೋಸ್ಕರ ಸರ್ಪಕ್ಕಿನಿಸಿಕೊಳ್ಳುವವನು ತನ್ನ ನಾಲಿಗೆಗೆ ಕಡಿವಾಣ ಹಾಕದಿದ್ದರೆ ಅವನ ಭಕ್ತಿ ಅವನ ಪ್ರಾರ್ಥನೆ ಎಲ್ಲವೂ ನಿಷ್ಪ್ರಯೋಜನವಾಗಿದೆ. ಅಪೊಸ್ತಲ ಯಾಕೋಬ ಹೇಳ್ತಾನೆ. ಇನ್ನೆರಡು ವಾಕ್ಯ ನೋಡಿದ್ರೆ ಮೋಸ ಬಗ್ಗೆ 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. John 1:8. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಅದಕ್ಕೆ ಪ್ರತಿದಿನ ಬೈಬಲ್ ಓದುವುದು ಅತಿ ಅಗತ್ಯವಾಗಿದೆ ಮತ್ತು ಧ್ಯಾನ ಮಾಡುವುದು. ಅಟ್ಲೀಸ್ಟ್ ಬೆಳಗಿನ ಜಾವ ಓದಿ, ರಾತ್ರಿ ಮಲಗುವಾಗ ವಾಕ್ಯ ಧ್ಯಾನ ಮಾಡಿ ಮತ್ತು ಪವಿತ್ರಾತ್ಮನೆ ಈ ದಿನ ಎಲ್ಲಿಯಾದರೂ ನನ್ನ ಆಲೋಚನೆ ಪಾಪ ಮಾಡಲಿಕ್ಕೆ ಪ್ರತಿದಿನ ಪಾಪ ಒಪ್ಪಿಕೊಳ್ಳಿ, ನನ್ನ ಪಾಪವಿಲ್ಲ ಅನ್ನೋದಕ್ಕೆ ಹೇಳುವನು ಮೋಸ ಹೊಂದುತ್ತಾನೆ. ಆಗ್ಬೋದು ಆಲೋಚನೆ ಪಾಪ ಮಾಡಬಹುದು. ವಾಕ್ಯದ ಮುಖದ ಶೋಧಿಸಿರಿ, ವಾಕ್ಯ ಧ್ಯಾನಿಸುವಾಗ ಮಾತ್ರ ಹೊಸ ಬಿಡಕ್ಕೆ ಹೆಚ್ಚಾಗಿ ಓದಿರಿ. ಅನೇಕರು ಹೊಸ ಕಡಿಮೆ ಓದುತ್ತಾರೆ. ಆಲೋಚನೆ ಜಾಸ್ತಿ, ಆಲೋಚನೆ ಓದಬೇಕು, ನಾಣುತ್ತಿ ಓದಬೇಕು, ಅದರೊಟ್ಟಿಗೆ ಹೊಸ ಬಿಡಿಕೆ ಜಾಸ್ತಿ ಓದಬೇಕು ಬೇರೆ. ಯಾಕಂದ್ರೆ ಹೊಸ ಬಿಡಿಕೆಯಲ್ಲಿ ಉಂಟು ನಮ್ಮ ಹೃದಯವನ್ನು ಕತ್ತರಿಸುವ ಖಡ್ಗ. ಹೊಸ ಬಿಡಿಕೆ ಅಲ್ಲಿ ಈ ಖಡ್ಗ ಬದಿಗಿಡ್ತಾರೆ ಮತ್ತು ಅಲ್ಲಿ ಓದಬೇಕು. ಅದ್ರಲ್ಲಿ ಉಂಟು ಅದು ಹೊಸ ಬಿಡಿಕೆ ಇನ್ನು ವಿವರವಾಗಿ ಈ ಖಡ್ಗ ಖಡ್ಗ ತಾಗುತ್ತದೆ, ಪಶ್ಚಾತ್ತಾಪ ತರ್ತದಕ್ಕೆ ಹೊಸ ಬಿಡಿಕೆಯಲ್ಲಿ ಹೆಚ್ಚು ಓದಿ ಧ್ಯಾನ ಮಾಡಿ. ಆಗ ಪಾಪ ಉಂಟಿರ್ತದೆ, ಪಶ್ಚಾತ್ತಾಪ ಪಟ್ಟರೆ ಪಾಪ ಇಲ್ಲ ಎಂದು ಯೋಗನ ಹೇಳ್ತಾನೆ. ಇನ್ನೊಂದು ವಾಕ್ಯ ನೋಡಿದ್ರೆ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 4ರಿಂದ 7ನೇ ವಾಕ್ಯ ತನಕ. John 3:4-7. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪ ಎಂದರೇನು? ಅಧರ್ಮ. ಅಧರ್ಮ ಎಂದರೆ ದೇವರ ಆಜ್ಞೆ, ಸಣ್ಣ ಆಜ್ಞೆ ಆಗಿರ್ಬೋದು, ದೊಡ್ಡ ಆಜ್ಞೆ ಅದು ಮೀರುತ್ತಿರೋ ಅದುವೇ ಪಾಪ. ಪತಕ್ ದೊಡ್ಡ ಪಾಪ, ಸಣ್ಣ ಪಾಪ ಎಂದರೆ ಎಷ್ಟು ಸಿಂಪಲ್. ದೇವರ ಆಜ್ಞೆ ಯಾವ ಸಣ್ಣ ಆಜ್ಞೆ ಆಗ್ಬೋದು, ದೊಡ್ಡ ಆಜ್ಞೆ ಇರ್ಬೋದು, ಕಠಿಣ ಉಂಟು ಪಾಸ್ಟರ್, ಭಾರಿ ಕಷ್ಟ. ಅಬ್ರಹ್ಮನಿಯಲ್ಲಿಲ್ಲ ನನ್ನ ಮಗನ ಸ್ಯಾಕ್ರಿಫೈಸ್ ಮಾಡಿದ್ದಾನ, ಎಷ್ಟು ಕಠಿಣ ಆಜ್ಞೆ. ಒಬ್ಬನೇ ಮಗನ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ತುಂಬಾ ಕಠಿಣ. ಅದೇ ಅಬ್ರಹ್ಮನು ಆಜ್ಞೆ ವಿಧೇಯನಾದರೆ ಕಠಿಣ ಆಜ್ಞೆ ಇದ್ದರೂ ನಾವು ಅಬ್ರಹ್ಮನ ಹಾಗೆ ವಿಧೇಯನಾದರೆ ಅಬ್ರಹ್ಮನ ಆಶೀರ್ವಾದ ಕೊಡ್ತೀವಿ. ಅಬ್ರಹ್ಮನ ಕಠಿಣ ಆಶೀರ್ವಾದ ಬಂತ, ಅವನ ಅಷ್ಟು ಕಠಿಣ ಒಬ್ಬನೇ ಮಗ 100 ವರ್ಷ ಮುದುಕನಿಗೆ ಸಿಕ್ಕದ ಒಬ್ಬನೇ ಮಗನನ್ನು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಎಷ್ಟು ದೊಡ್ಡ ಕಠಿಣ ಆಜ್ಞೆ. ಅದೇ ದೇವರ ಪ್ರೀತಿ ತೊಡಿಗೆ ನಂಬಿಕಿತ್ತು, ಅದು ವಿಧೇಯನಾದನು ಅಬ್ರಹಾಮ ಎಂದು ಕರೆಯಲ್ಪಟ್ಟನು. ಹಾಗೆ ಆಶೀರ್ವಾದ ಬೇಕಾ? ಹಾಗಾದ್ರೆ ಪಾಪ ಎಂದರೆ ಅಧರ್ಮ, ಅವಿರಾಗಬೇಕೆ ವಿಧೇಯನಾಗುತ್ತದೆ ಮತ್ತು ಆಶೀರ್ವಾದ ಬರುತ್ತದೆ. ಯಾರಂತ ಪಾಪವು ಅಧರ್ಮವೇ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವನು ಪಾಪ ಮಾಡನು. ಆತನ ನೆಲೆಗೊಂಡು ಯಾರು ದಿನಾಲು ವಾಕ್ಯ ಓದುತ್ತಾರೋ, ವಾಕ್ಯ ಧ್ಯಾನ ಮಾಡ್ತಾರೋ, ವಾಕ್ಯ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಪಾಪ ಮಾಡಲಿಕ್ಕೆ ಈ ವಾಕ್ಯ ಪವಿತ್ರಾತ್ಮ ಬಿಡುವುದಿಲ್ಲ. ಅದಕ್ಕೆ ಆತ ನೆಲೆಗೊಂಡಿರುವನು ಪಾಪ ಮಾಡನು ಎಂದರೆ ಅನಂತರ ಪಾಪ ಮಾಡುವನು ಆತನನ್ನು ಕಂಡವನು ಅಲ್ಲ, ಕೇಳಿದವನು ಅಲ್ಲ. ಪಾಪ ಮಾಡುವಂತ ಕಂಡವನು ಅಂದ್ರೆ ಯಾರು ಪಾಪ ಈ ವಾಕ್ಯ ಓದುದಿಲ್ಲ, ವಾಕ್ಯದ ಅವರು ಪಾಪ ಮಾಡುತ್ತಾರೆ. ಅವರಿಗೆ ಗೊತ್ತಿಲ್ಲ ವಾಕ್ಯ ಓದುವುದಾದ್ರೆ ಈ ವಾಕ್ಯ 50 ಸಲ ಟಪ್ 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 ಬಡಿದೆ ಪಾಪ ಮಾಡೋದು. ನಾನು ಅನುಭವ ಮಾಡ್ತೇನೆ. ವಾಕ್ಯ ಚೆನ್ನಾಗಿ ಭಯಪಡ ಇಟ್ಟುಕೊಳ್ಳಿ, ಪಾಪ ಅತ್ತೆ ಬರುವಾಗ ಆ ವಾಕ್ಯ ನೆನಪದು 15-50 ಸಲ ಹೃದಯ ಟಕ್ 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 ಆಟು ಬೀಟ್ ಆಗ್ತದೆ. ಪಾಪದ ಹೃದಯ ಎಚ್ಚರಿಕೆ ಕೊಡ್ತದೆ. ಅದು ಇವತ್ತು ಅನೇಕ ಮಾಡ್ತಾರೆ, ವಾಕ್ಯ ಓದುವುದಿಲ್ಲ, ಸ್ವಲ್ಪ ಓದುತ್ತಾರೆ ಹೆಸರಿಗೆ ಮಾತ್ರ, ಅದು ಹೇಳುವುದು ನೆನಪಿಲ್ಲ ಅಂತವರು ಎಷ್ಟು ಕಡ್ಡವಲ್ಲ ಪಾಪ ಮಾಡ್ತಾರೆ. ವಾಕ್ಯ ಸರಿ ಓದಿ ನಿಮ್ಮ ನಷ್ಟ ಎರಡು ಪ್ಲೇಟ್ ನೀವು 2 ರೊಟ್ಟಿ ತಿಂದಿರಿ, ಅದಕ್ಕೆ ಜಾಸ್ತಿ ರೊಟ್ಟಿ ಈ ವಾಕ್ಯ ತಿನ್ನಿರಿ ನೋಡಿ, ಈ ವಾಕ್ಯ ನೀವು ಇದ್ದರೆ ಪಾಪ ಮಾಡಲಿಕ್ಕೆ ಅದನ್ನು ತಡೆ ಇರ್ತದೆ. ಅದಕ್ಕೆ ಅಂತವ್ರು ಕಂಡವನಲ್ಲ ತಿಳಿದಿರಲ್ಲದೆ ಯೋಗನ ಹೇಳ್ತಾನೆ. ಅನಂತರ ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿ. ಪ್ರಿಯರಾದ ಮಕ್ಕಳೇ, ನಿಮ್ಮ ಸನ್ಮಾರ್ಗಕ್ಕೆ ಅವಕಾಶ ಕೊಡಬೇಡ್ರಿ. ಯಾಕೆ?
ಅನೇಕರು ಇಲ್ಲಪ್ಪ ನಮ್ಗೆ ನಡೀಲಿಕ್ಕೆ ಆಗುದಿಲ್ಲ, ಕೃಪೆ ಉಂಟು ಎಂಬುದಾಗಿ ಹೇಳ್ತಾರೆ. ಅಂತವರೊಟ್ಟಿಗೆ ಮೋಸ ಹೋಗಬೇಡಿರಿ ಪ್ರಿಯದ ಮಕ್ಕಳೇ. ನಿಮ್ಮ ಸನ್ಮಾರ್ಗದ ವಿಧೇಯತೆಯ ಮಾರ್ಗ ಸನ್ಮಾರ್ಗವಾಗಿದೆ, ಅವಿಧೇಯತೆ ಮಾರ್ಗ ದುರ್ಮಾರ್ಗವಾಗಿದೆ. ಚಾಯ್ಸ್ ಯಾರಿದು? ನಿಮ್ಮದು. ಅವಿಧೇಯತೆ ನಡೆಯುವರು ಇಲ್ಲಪ್ಪ ವಿಧೇಯರಾಗ ಕೃಪೆ ಉಂಟು, ತೊಂದರೆ ಇಲ್ಲ. ಸ್ವಲ್ಪ ಕುಡಿದು ತೊಂದರಲ್ಲ, ಬಿಯರ್ ಕುಡಿದು ತೊಂದರಲ್ಲ, ಸ್ವಲ್ಪ ವ್ಯಭಿಚಾರ ಮಾಡ್ತಂದ್ರಲ್ಲ, ಪೊರ್ನೋಗ್ರಫಿ ನೋಡ್ತಂದ್ರಲ್ಲ, ಫಿಲ್ಮ್ ಥಿಯೇಟರ್ ಪಿಕ್ಚರ್ ನೋಡುತ್ತಂದ್ರಲ್ಲ, ತೊಂದರೆ ಹೇಳ್ತಾರೆ. ಅಂತ ದುರ್ಮಾರ್ಗಸ್ಥರು ಮೋಸ ಹೋಗಬೇಡಿರಿ, ಸನ್ಮಾನ ತಪ್ಪಿಗೆ ಅವಕಾಶ ಕೊಡಬೇಡಿರಿ ಎಂದು ಯೋನ್ ಹೇಳ್ತಾರೆ. ನಂತರ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸುವವನೇ ನಂಬಿಕೆ ಉಂಟಲ್ಲ, ನಂಬಿಕೆ ಇಡಬೇಕು ಮೊದಲು. ಮತ್ತೆ ಕ್ರಿಸ್ತನಿಗೆ ನೀತಿವಂತನ ಹಾಗೆ ನೀತಿಯನ್ನು ಅನುಸರಿಸುವವನು ಬರೀ ನಂಬಿಕೆ ಉಂಟಲ್ಲ. ನಂಬಿಕೆ ಮತ್ತು ವಿಧೇಯತೆ ನೋಡಿ, ನಂಬಿಕೆ ಮತ್ತು ವಿಧೇಯತೆ ಎರಡೂ ಬೇಕು. ನಾವು ನೀತಿವಂತರಾಗಬೇಕಾದ್ರೆ ಬರೀ ನಂಬಿಕೆ ಅಲ್ಲ, ನಂಬಿಕೆ ಒಟ್ಟಿಗೆ ವಿಧೇಯತೆ ಮಾತ್ರ ನಾವು ನೀತಿವಂತ. ಅನೇಕರು ಏನ್ ಮಾಡ್ತಾರೆ, ನಂಬಿಕೆ ಇಡು ವಿಧೇಯತೆ ಬರುತ್ತೆ, ಅಂತವರಿಂದ ಮೋಸ ಹೋಗಬೇಡ್ರಿ. ಅವ್ರ ಸನ್ಮಾರ್ಗದಲ್ಲಿ ಬಿಡುವುದಿಲ್ಲ, ಅಂತವರಿಂದ ಮೋಸ ಹೋಗಬೇಡ್ರಿ. ಮೋಸದಲ್ಲಿ ಏನಾಗ್ತದೆ, ಸರಿಯಾದ ಬಿತ್ತಿದ್ರು ಅದರ ಫಲ ನಾಶನವನ್ನು ಕೊಯ್ಯುತ್ತೀರಿ. ಅದೇ ಎಚ್ಚರಿಸ್ತಾನೆ. ಅದು ಎರಡನೇ ಭಾಗ ನೋಡಿದ್ರೆ ಆತ್ಮನನ್ನು ಕುರಿತು ಬಿತ್ತುವವರು ಆಗಬೇಕು. ಇದರ ಕುರಿತು ನೋಡೋದ್ರೆ ಪಾಸ್ಟ್ ಓದಿ ಯೋಹನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 51ನೇ ವಾಕ್ಯ. ಜಾನ್ ಗಾಸ್ಪಲ್ 8:51. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ನೋಡಿ, ಆತ್ಮನ ಪ್ರಕಾರ ನೋಡಿದರೆ ದೇವರ ಆತ್ಮನ ಪ್ರಕಾರ ಪ್ರತಿದಿನ ನಮಗೆ ವಾಕ್ಯಕ್ಕೆ ವಿಧೇಯನಾಗಲಿಕ್ಕೆ ನಮಗೆ ಎನ್ಕರೇಜ್ ಮಾಡುತ್ತದೆ. ಯಾರು ದೇವರ ವಿಧೇಯರಾಗ್ತಾರೋ ಅವರ ಆತ್ಮವು ಎಂದಿಗೂ ಸಾಯುವುದಿಲ್ಲ. ಆಮೆನ್, ಆಮೆನ್, ಆಮೆನ್. ಶರೀರ ಭಾವ ವಾಕ್ಯ ವಿಧೇಯನಾಗಲಿಕ್ಕೆ ಒಪ್ಪುವುದಿಲ್ಲ. ಸರಿ ಅಂದ್ರೆ ತೊಂದರೆ ಇಲ್ಲಪ್ಪ, ಸಾಧ್ಯ ಉಂಟಾ ಎಂದು ಹೇಳ್ತದೆ. ಪವಿತ್ರಾತ್ಮ ಅನ್ನುತ್ತದೆ, ಮಗನೇ ವಾಕ್ಯ ಓದುತ್ತಾರೆ, ದೇವರ ಆತ್ಮ ವಾಕ್ಯ ನೆನಪಿರ್ತಾನೆ, ಮಾತನಾಡ್ತಾನೆ, ಕನಸಿನಲ್ಲಿ ಮಾತನಾಡ್ತಾನೆ. ವಿಧೇಯನಾಗುವುದೇ ಅಂತವನ ಆತ್ಮ ಎಂದಿಗೂ ಸಾಯುವುದಿಲ್ಲ, ರಕ್ಷಣೆಯಲ್ಲೂ ಕೈ ಬಿಡುವುದಿಲ್ಲ, ನರಕಕ್ಕೆ ಹೋಗುವುದಿಲ್ಲ. ಅದು ಆತ್ಮನ ಅನುಸರಿಸಲು ನಿತ್ಯ ಜೀವನಕ್ಕೂ ಇದ್ದ ಅರ್ಥವಾಗಿದೆ. ಇನ್ನೊಂದು ವಾಕ್ಯ ನೋಡಿ, ಗಲಾತ್ಯ ಪತ್ರಿಕೆ 5:14 ವಾಕ್ಯ ಓದಿ, ಅನಂತರ 22 ಮತ್ತು 23ನೇ ವಾಕ್ಯ ಓದಿ ಪ್ರೇರೆ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಮತ್ತು 22-23 ತನಕ 22-23 ವಾಕ್ಯ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಇದು ಅಪೊಸ್ತಲನು ಹೇಳ್ತಾನೆ, ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆತ್ಮ ಅಂದ್ರೆ ಪವಿತ್ರ ಮನುಷ್ಯಂದ್ರೆ ಪವಿತ್ರಾತ್ಮನು ಸತ್ಯದ ಆತ್ಮ ಆಗಿದ್ದಾನೆ. ಅದು ಎಂದಿಗೂ ನಮಗೆ ಪಾಪ ಮಾಡಲಿಕ್ಕೆ ಎನ್ಕರೇಜ್ ಮಾಡುವುದಿಲ್ಲ. ಅನೇಕರು ಮೋಸ ಹೋಗ್ತಾರೆ. ಕೃಪೆಯ ಆತ್ಮ, ಪವಿತ್ರ ಆತ್ಮ, ನಿಜ ಕೃಪೆ ಪವಿತ್ರಾತ್ಮನು ಎಂದಿಗೂ ಪಾಪ ಮಾಡಲಿಕ್ಕೆ ಪ್ರೇರೇಪಣೆ ಮಾಡುವುದೇ ಇಲ್ಲ. ಪಾಪ ಮಾಡಲಿಕ್ಕೆ ಪ್ರೇರಣೆ ಮಾಡು ನಮ್ಮ ರಕ್ತ ಮಾಂಸದಲ್ಲಿ ನಾವು ಬಚ್ಚಿಟ್ಟುಕೊಂಡ ನಮ್ಮ ಪಾಪದ ಸ್ವಭಾವಗಳಿಗೆ ಪಾಪ ಮಾಡಿದೆ. ಅದು ಈ ಸ್ವಭಾವಗಳನ್ನ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪಶ್ಚಾತ್ತಾಪಪಟ್ಟುಗಳು ಅದು ಕ್ರೂಜ್ ನೇತಾಡಿದರೆ ಪವಿತ್ರಾತ್ಮ ಸ್ವರ ಕೇಳುತ್ತೇವೆ ನಾವು. ಹೇಳ್ತಾನೆ, ಮಗನೇ ಮಗಳೇ ಏಳು ಮೇಲೆ ಓದಿದ್ದೀರಿ. ಎಷ್ಟು ಸಲ ಪ್ರೇರೆ ದೇವರ ವಾಕ್ಯ ನನ್ನಲ್ಲಿ ಮಾತನ್ನು ಅನುಭವ ಮಾಡಿ ದಿನಾಲು ದೇವರ ವಾಕ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ಓದುವುದರಲ್ಲಿ ಧ್ಯಾನ ಮಾಡಿ ಆ ವಾಕ್ಯ ನಮಗೆ ಮಗನೇ ಮಗಳೇ ವಿಧೇಯನಾಗು ಅಂತ ಹೇಳುತ್ತದೆ. ಯಾರು ಆ ಪವಿತ್ರ ಮನಸ್ಸು ನಡೆದುಕೊಳ್ತಾರೋ 20-23 ಅವರಲ್ಲಿ ಪವಿತ್ರಾತ್ಮ 9 ಫಲಗಳು ತೋರಿಬರ್ತದೆ. ಯಾವುದು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಲ್ಲಿ ನಮ್ಮ 9 ಫಲಗಳು ಅವರು ನಿರಂತರವಾಗಿ ತೋರಲ್ಪಡುತ್ತವೆ. ಇಂಥವರಿಗೆ ಯಾವ ಧರ್ಮಶಾಸ್ತ್ರವು ಆಕ್ಷೇಪ ಮಾಡಿದಾಗ, ಯಾವ ಧರ್ಮಶಾಸ್ತ್ರ ಅವರಿಗೆ ಅಪರಾಧಿ ಎಂದು ಬೆರಳು ತೋರಿಸಲಿಕ್ಕೆ ಯಾವ ಧರ್ಮಶಾಸ್ತ್ರಗೂ ಯಾವ ಸೈತಾನಿಗೂ ಯಾರಿಗೂ ನಿಮ್ಮ ಮೇಲೆ ಪಾಯಿಂಟ್ ಮಾಡಿ ನೀನು ಪಾಪಿ ಎಂದು ಹೇಳಲಿಕ್ಕೆ ಅಧಿಕಾರವಿಲ್ಲ. ಹಾಗಾದ್ರೆ ಸೈತಾನಿಗೆ ಅಧಿಕಾರ ಉಂಟಾ? ಧರ್ಮಶಾಸ್ತ್ರ ಅಧಿಕಾರ ಉಂಟಾ? ಅಪರಾಧಿ ಹೇಳಲಿಕ್ಕೆ ಸೈತಾನಿಗೆ ಉಂಟಾ?
ಆತ್ಮನ ಅನುಸರಿಸಿ ನಡೆಯುವರು ಆತ್ಮನಿಂದ ನಿತ್ಯ ಜೀವ, ಆಶೀರ್ವಾದ, ಬಿಡುಗಡೆ ಆರಿಗಬೇಕಾದ್ರೆ ಪವಿತ್ರಾತ್ಮನ ವಿಧೇಯತ್ವ. ಪವಿತ್ರಾತ್ಮ ವಿಧೇಯತ್ಮ. ಪವಿತ್ರ ಅಂದ್ರೆ ವಾಕ್ಯ ಓದಬೇಕು. ಹೊಸ ಒಳಗೆ ಕೂಡ ಬರುತ್ತೆ. ಅಲ್ಲಿ ಓದಿರಿ, ಅದೇ ಹೊಸ ಒಳಗೆ ಅಲ್ಲಿ ಜಾಸ್ತಿ ಓದಿರಿ, ಜಾಸ್ತಿ ಧ್ಯಾನ. ಇದು ವೆರಿ ಇಂಪಾರ್ಟೆಂಟ್. ಹೊಸ ಒಳಗೆ ಅಲ್ಲಿ ಓದಿರಿ, ಧ್ಯಾನ ಮಾಡಿ, ವಿಧೇಯರಾಗಿರಿ. ಆಗ ನಿಮಗೆ ನೀವು 9 ಫಲಗಳು ದಿನಾಲು ಪಡುತ್ತವೆ. ಶರೀರವಾದ ಕರ್ಮಗಳು ಯಾವುದು ಕಾಣಲ್ಪಡ ಅದು ಯಾವಾಗಲೂ ಕ್ರೂಜಲ್ಲಿ ದಾಡಿಕೊಂಡಿರುತ್ತದೆ. ಹಾಗಾದರೆ ನಿಮ್ಮ ಚಾಯ್ಸ್. ಆತ್ಮಗಳು ಇರಿ ನೋಡಿದ್ದೇವೆ, ಆಶ್ರಯ ಕಂಡುಕೊಂಡಿದ್ದೇನೆ. ಇನ್ನೊಂದು ವಾಕ್ಯ ನೋಡೋದ್ರೆ ಕೀರ್ತನೆ 126ನೇ ಕೀರ್ತನೆಯಲ್ಲಿ 5 ಮತ್ತು 6ನೇ ವಾಕ್ಯ. ಸಾಮ್ 126 verse 5 and 6. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವನು, ಹರ್ಷಿಸುತ್ತಾ ಸಿಗುಡನ್ನು ಹೊತ್ತುಕೊಂಡು ಬರುವನು. ಇಲ್ಲಿ ದಾವೀದನು ಹೇಳ್ತಾರೆ, ನಿಮ್ಮ ಜೀವಿತದಲ್ಲಿ ಅದ್ಭುತ ಆಗಬೇಕಾ, ಅನ್ಯ ಜನರು ಹೇಳ್ಬೇಕಾ, ಡಾಕ್ಟರ್ ಹೇಳ್ಬೇಕಾ, ಅಯ್ಯೋ ನಿನ್ನ ರಿಪೋರ್ಟ್ ಎಂತ, ಪುನಃ ಡಾಕ್ಟರ್ ರಿಪೋರ್ಟ್ ಮಿರಾಕಲ್, ಡಾಕ್ಟರ್ ಹೇಳ್ಬೇಕಾ. ಒಂದು ಸಾಕ್ಷಿ ಒಂದು 3 ಬಿದ್ರೆಯಲ್ಲಿ ಒಂದು ಹೆಂಗಸು ಅವ್ರು 3ನೇ ಸಲ ಆಪರೇಷನ್ಗೆ ಅವರ ಓವರಿಸ್ನಲ್ಲಿ ಏನೋ ಒಂದು ಗಂಟು ಬಿದ್ದು ಏನೋ ಒಂದು ಕಾಯಿಲೆ ಇತ್ತು. 2ನೇ ಸಲ ಫೈಲ್ ಆಯ್ತು. 3ನೇ ಸಲ ಆಸ್ಪತ್ರೆಗೆ ಹೋಗುವಾಗ ಯಾರೊಬ್ಬರು ಅಮೆರಿಕದಿಂದ ಪರಿಚಯ ಹೇಳಿದ್ರು, ಪಾಸ್ಟರ್ ಇವು ನನ್ನ ಫ್ರೆಂಡ್, ಅವ್ರ ಅಡ್ರೆಸ್ ಬಿಟ್ಟು ಅವರ ರೂಮ್ ನಂಬರ್ ಪ್ರೇಯರ್ ಮಾಡಿ ನಾನು ಕಳಿಸಿದ್ರು. ಅಲ್ಲಿ ಪ್ರೇಯರ್ ಮಾಡುವಾಗ ಆ ಹೆಂಗಸು ಕೂಗಿಕೊಂಡು ಬಂದರೆ 3ನೇ ಆಪರೇಷನ್ ಟ್ರೈ ಮಾಡಿದೆ, ಹಣ ಉಂಟು ಟ್ರೈ ಮಾಡಿದೆ, ಅದಕ್ಕೆ ಗ್ಯಾರಂಟಿ ಇಲ್ಲ. ನಾನು ಎಷ್ಟು ವಾಕ್ಯ ಹೇಳಿದ್ರು ಅವರಿಗೆ ಸ್ವೀಕಾರ ಮಾಡಲಿಕ್ಕೆ ಅವರಷ್ಟು ಟೆನ್ಷನ್ ಇದ್ದರು. ಜಸ್ಟ್ ನಾನು ಪ್ರೇಯರ್ ಮಾಡಿದೆ, ಅವರ ತಲೆ ಮೇಲೆ ಪ್ರೇಯರ್ ಮಾಡಿದೆ. ಪ್ರೇಯರ್ ಮಾಡಿದಂತ ನಾನು ಅವರಿಗೆ ಹೇಳಿದೆ, ಮಗಲೇ ನೀವು ನಂಬಿದರೆ 100% ನಿಮ್ಮ ನಂಬಿಕೆ ಮೇಲೆ ಆಪರೇಷನ್ ಕ್ಯಾನ್ಸಲ್ ಆಗಿ ಮಿರಾಕಲ್ ಮಾಡ್ತಾನೆ. ಒಂದು ವೇಳೆ ನಿಮ್ಮ ನಂಬಿಕೆ ಸ್ವಲ್ಪ ಕಡಿಮೆ ಇದ್ರೆ ಆಪರೇಷನ್ ಆದರೂ ಸಹ ಸಕ್ಸಸ್ ಮಾಡ್ತೇನೆ. 2 ಮಾತು ಹೇಳ್ಕೊಂಡು ನಾವು ಬಂದೆ. ರಾತ್ರಿ ಪ್ರೇಯರ್ ಮಾಡ್ತಿದ್ದೆ. ಮರುದಿನ ನಾನು ಹಾಸ್ಪಿಟಲ್ ಹೋಗುವಾಗ ನಾನು ಸ್ವಲ್ಪ ಟೈಮ್ ಲೇಟ್ ಆಯಿತು. ನಾನು ಹೋಗ್ಲಿಕ್ಕೂ ಪ್ರೇಯರ್ ಮಾಡಿ ಡಾಕ್ಟರ್ ಬಂದರು. ಅಲ್ಲಿ ಏನು ಸ್ತೋತ್ರ ಅಲ್ಲಿ ಡಾಕ್ಟರ್ ಒಳ್ಳೆಯವರು ಅವ್ರು ನೋಡಿ ಅವರು ಪ್ರಾರ್ಥನೆ ಅವ್ರನ್ನ ಪಾತ್ರೆ ಇರಿಸಿದ್ರು. ಪ್ರೇಯರ್ ಮಾಡಲಿ ಮುಂದೆ ಅವರು ಬಾಗಿ ಮುಚ್ಚಿಕೊಂಡು ಒಂದು 5 ನಿಮಿಷ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ಅವಶ್ಯಕ. ಆ ಡಾಕ್ಟರ್ ಮೊದಲು ಆಪರೇಷನ್ ಮಾಡುವಾಗ ಡಾಕ್ಟರ್ ಮಾಡಿ ಗಂಡ ಕೈ ಜೋಡಿಸಿದ್ರೆ, ಸಾರಿ ಇದು ಆಪರೇಷನ್ ಮಾಡಲಿಕ್ಕೆ ಆಗುದಿಲ್ಲ, ಅದು ಓವರಿಸ್ನಲ್ಲಿ ಅದು ಏನು ಓವರಿಸ್ ಮತ್ತು ಕವರಿಂಗ್ ಏನು ಗಟ್ಟಿಯಾಗಿ ಮಾಡಲಿಕ್ಕೆ ಆಗುದಿಲ್ಲ. ಮತ್ತು ಈ ಗಂಡ ನಿಜ ಹೇಳಿದೆ ನಾನು ನೋಡಿ. ಮತ್ತೆ ಏನೋ ಒಂದು 5 ನಿಮಿಷ ಬಿಟ್ಟು ಡಾಕ್ಟರ್ ಐ ವಿಲ್ ಟ್ರೈ ಎಂಬುದೇ ಹೇಳಿದೆ. ನಾನು ಟ್ರೈ ಮಾಡ್ತೇನೆ ಎಂದು ಹೇಳಿದೆ. ಮತ್ತು ಟ್ರೈ ಮಾಡಿದ ಅಟೆಂಪ್ಟೇ ಬರುತ್ತೆ. ನಿನ್ನೆ ಒಬ್ಬರು ಬಂದು ಪ್ರಾರ್ಥನೆ ಮಾಡಿಲ್ಲ, ಪಾದ್ರೆ ಅವರಿಗೆ ಗೊತ್ತಿಲ್ಲ ಪಾಸ್ಟರ್ಗೆ, ಅವ್ರು ಬಂದು ಪ್ರಾರ್ಥನೆ ಆ ದೇವರು ನನಗೆ ಜ್ಞಾನ ಕೊಟ್ಟು ಕೂಡ ಸಕ್ಸಸ್ ತಂದಿರ್ತಾರೆ. ಹಾಗಾದರೆ ಅಂತ ದೇವರಿಂದ ಅದ್ಭುತ ಮಾಡಬೇಕಾ? ನಾವು ಯಾವ ಹೆಂಗಸಿಗೆ ನೀವು ನಂಬಿದ ಅವ್ರು ಆಗಿ ಹೇಳ್ತಾರೆ, ನರ್ಸ್ ಹತ್ರ ಇಂಥ ಮೇಲೆ ದಿನಕ್ಕಂತ ಆಗಲಿಲ್ಲ, ಅದಕ್ಕೆ ಇದಾಗದೆ, ಅದಕ್ಕೆ ಅವ್ರಿಗೆ ಸ್ವಲ್ಪ ಅದಕ್ಕೆ ನಾನಿದ್ದೆ ತೊಂದರೆ ಇಲ್ಲ, ಆಪರೇಷನ್ ಮಾಡಿದ್ರೆ ಸತ್ಯ. ಆದರೆ ದೇವರು ಅವರು ನಂಬಿದರು, ಸಕ್ಸಸ್ ಆಗಿ ನಿಮ್ಮ ಜೀವಿತದಲ್ಲಿ ಇಂಥ ಮೇಲೆ ಆಗಬೇಕಾ? ಅದಕ್ಕೆ ನಿಮ್ಮ ಕಣ್ಣಿನ ಎಂದು ತುಂಬಾ ಕಣ್ಣಿಟ್ಟು ಬಂದವಳು ಬೇರೆ. ಅವಳಿಗೆ ವಾಕ್ಯ ಕೇಳಿದಷ್ಟು ಕಣ್ಣಿದೆ, ಸಾಹಿತ್ಯ ನಿಮ್ಮದಿಗೆ ಮನದಟ್ಟುಕೊಂಡು ಬಂದಿದ್ದಾರೆ. ಹಣ ಉಂಟು, ಅದಕ್ಕೋಸ್ಕರ ಏನಾದ್ರೂ ಸಾಹಿತ್ಯ ಏನಾದ್ರು ಮಾಡಬೇಕಲ್ಲ, ಅದಕ್ಕೆ ಬಂದಿಲ್ಲ. ಡಾಕ್ಟರ್ ಏನು ಹೋಪ್ ಇಲ್ಲ. ಅಂತ ಮಿರಾಕಲ್ ಮಾಡಿದವರು ಇವತ್ತು ನಿಮ್ಮ ಜೀವಿತದಲ್ಲಿ ಅಂತ ಕಾಯಿಲೆಯಿಂದ ಗುಣ ಮಾಡಬೇಕಾ? ಇಲ್ಲಿ ಹೇಳ್ತಾನೆ, ಆಡುತ್ತಾ ಬಿದ್ದುವವರೆಂದ್ರೆ ಉಪವಾಸದಿಂದ ಕಣ್ಣಿನಿಂದ ದೇವರನ್ನ ಮಗನನ್ನು ಗುಣ ಮಾಡು, ದೇವರನ್ನ ಗಂಡನ್ನು ಗುಣ ಮಾಡು, ಏನನ್ನು ಪ್ರಾರ್ಥನೆ ಮಾಡ್ತಿರೋ ಆ ಪ್ರಾರ್ಥನೆ ಕಣ್ಣಿನಿಂದ ಉಪವಾಸದಿಂದ ಬಿದ್ದುವುದಾದ್ರೆ ಒಂದು ದಿನ ಆಡುತ್ತಾ ಉತ್ತರವನ್ನು ಕೊಯ್ಯುತ್ತೀರಿ, ಮಿರಾಕಲ್ ಕೊಯ್ಯುತ್ತೀರಿ. ಆದ್ರೆ ಕಣ್ಣಿನ ಪ್ರಾರ್ಥನೆ ಬರಬೇಕಾ? ಒಂದು ಊಟ ಬಿಟ್ಟರೆ ಮಾತ್ರ ಕಣ್ಣೀರು ಅನೇಕರಿಗೆ ಕಣ್ಣೀರು ಬರುದಿಲ್ಲ, ನನಗೂ ಬರುದಿಲ್ಲ. ಉಪವಾಸ ಯಾಕೆ ಮಾಡಿದ್ರೆ, ಉಪವಾಸ ಬಿಟ್ಟು ಊಟ ಬಿಟ್ಟರೆ ನಮ್ಮ ಶರೀರ ಮೊದಲು ಕೂಗುತ್ತದೆ. ಊಟಕ್ಕೆ ಸಮಯದಲ್ಲಿ ಆ ಶರೀರಕ್ಕೂ ಹೋಗುವಾಗ ನಮ್ಮ ಆತ್ಮ ಕೂಗಿದೆ. ಈ ನಮ್ಮ ಉಪವಾಸ ಮಾಡಿಕೊಂಡು ನಮ್ಮ ಶರೀರವನ್ನು ದಂಡಿಸಬೇಕು, ನಮ್ಮ ಶರೀರವನ್ನು ಕುಗ್ಗಿಸಬೇಕು, ತಗ್ಗಿಸಬೇಕು. ಅದು ಕಣ್ಣೀರು ದೇವ ನನ್ನ ಪ್ರಾರ್ಥನೆ ತಗೊಳ್ಳುವ, ನನ್ನ ರೋಗ ಬರುವ ಅದು 100% ಕಣ್ಣಿನಿಂದ ಪ್ರಾರ್ಥನೆ ಬಿಟ್ಟಿದ್ರೆ ಆಡುತ್ತಾ ಮಿರಾಕಲ್ ಕೊಯ್ಯುತ್ತೀರಿ. ಎಂಬುದಾಗಿ 1ರಿಂದ 4ನೇ ವಾಕ್ಯದಲ್ಲಿ ಮಿರಾಕಲ್ ಬಗ್ಗೆ ಉಂಟು. ನಾನು ಅದು ನೀವು ಮನೆಯಲ್ಲಿ ಓದ್ತೀವಿ. ಅದಕ್ಕೆ ಮೂಲ ಕಾರಣ ಏನು ಬಿತ್ತಬೇಕು? ಕಣ್ಣಿನಿಂದ ಪ್ರಾರ್ಥನೆ ಎಂಬ ಬೀಜ ನೀವೇ ಬಿತ್ತಬೇಕು. ನೆನಪಿಟ್ಟುಕೊಳ್ಳಿ. ಆ ಹೆಂಗಸು ಬಿತ್ತಿದರು, ದೇವರನ್ನು ಉಪಯೋಗ ಮಾಡೋದು. ಅವರ ನಂಬಿಕೆಯಲ್ಲಿ ದೇವರು ಮಿರಾಕಲ್ ಮಾಡಿದರು. ನನ್ನ ನಂಬಿಕೆ ಅಲ್ಲ, ನನ್ನ ನಂಬಿಕೆ ಇತ್ತು, ಅದಕ್ಕೆ ನಾನು ಹೋಗಿದ್ದೆ ಪ್ರೇಯರ್ ಮಾಡ್ಲಿಕ್ಕೆ. ಅದೇ ಅವರ ನಂಬಿಕೆ, ನನ್ನ ನಂಬಿಕೆ ಪ್ಲಸ್ ಆಗೋ ಪ್ಲಸ್ ಮಿರಾಕಲ್ ಆಗಿತ್ತು. ಆಮೇಲೆ
ನಾನು 100% ನಂಬಿಕೆ ಅವನಿಗೆ ಇಲ್ಲ. ಪ್ಲಸ್ 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 ಮೈನಸ್ ಮೈನಸ್ ಅಲ್ಲ, ಪ್ಲಸ್ ಪ್ಲಸ್ ಆದರೆ ಮಿರಾಕಲ್ ಆಗ್ತದೆ. ಅನೇಕ ಹೇಳ್ತಾರೆ ಪಾಸ್ಟರ್ ಅಭಿಷೇಕ ಅಲ್ಲ, ಪಾಸ್ಟರ್ ಅಭಿಷೇಕ ಇಲ್ಲದ ಪಾಸ್ಟರ್ ಪ್ರೇಯರ್ ಮಾಡಲಿಕ್ಕೆ ಬರುವುದಿಲ್ಲ. ಅಭಿಷೇಕ ಯಾರಿಗಿಲ್ಲ? ಆ ರೋಗಿಗೆ ಇಲ್ಲ. ಅದಕ್ಕೋಸ್ಕರ ಅನೇಕರು ಮಿರಾಕಲ್ ಆಗಲ್ಲ, ಪಾಸ್ಟರ್ ಅಭಿಷೇಕ ಇಲ್ಲ. ಪ್ರೇಯರ್ ಆ ಪಾಸ್ಟರ್ ಅಭಿಷೇಕದ ಪಾಸ್ಟರ್ ಪ್ರೇಯರ್ ಮಾಡ್ತಾರಾ? ಪ್ರೇಯರ್ ಮಾಡಿ ಆಗ್ತದಾ? ಯಾರಿಗೆ ಬೇಕು ನಂಬಿಕೆ? ರೋಗಿಗೆ ಬೇಕು. ಆ ನಂಬಿಕೆ ಪಾಸ್ಟರ್ ಜೋಡಿಸಿದರೆ ಅಲ್ಲಿ ಮಿರಾಕಲ್ ಆಗ್ತದೆ. ಅದಕ್ಕೆ ನೀವು ಕಷ್ಟ ನೋಡಿಕೊಂಡು ಸಮಸ್ಯೆ ರೋಗಕ್ಕೆ ಭಯ ಪಡಬೇಡ್ರಿ, ಅದೇ ಕಾಲ ಬೇಡ್ರಿ. ದೇವರ ಹತ್ರ ಕೂಗಿ, ದೇವ ನಾನು ನಂಬುತ್ತೇನೆ, ಎಷ್ಟು ಪಾಸ್ಟರ್ ಗುಣವಾಗಿದೆ, ನನ್ನ ಗುಣ ಮಾಡು, ನನ್ನ ಮಿರಾಕಲ್ ಕೂಗುತ್ತಾರೆ. 100% ನೀವು ಗಂಡ ಹೆಂಡತಿ ಕೂಗಬೇಕು. ಇಬ್ಬರು ಕೂಗುವಾಗ ದೇವರು ಮಿರಾಕಲ್ ಮಾಡುತ್ತಾನೆ. ಅದಕ್ಕೆ ದುಃಖಿಸುತ್ತಾ ಪ್ರಾರ್ಥನೆ ಬಿಟ್ಟು ಹೋಗೋನು, ಅಸುಸುತ್ತಾ ಶಿವನು ಒತ್ತನ್ನು ಬರುವನು. ಸುಮ್ಮನೆ ಮಿರಾಕಲ್ ಆಗುವುದಿಲ್ಲ. ಕಣ್ಣೀರಿನ ಉಪವಾಸ ಬಿದ್ದ ಅನೇಕ ಬೇಕು ಮಿರಾಕಲ್. ಪಾಸ್ಟರ್ ಮಿರಾಕಲ್ ಅದು ಇವರಿಗೆ ಕಣ್ಣೀರು ಉಪವಾಸ ಹೇಗೆ ಆಗ್ತದೆ? ಏನು ಬಿತ್ತಬೇಕಲ್ಲ, ಬಿತ್ತಲಿಕ್ಕೆ ಬೇಡ, ಇನ್ನೊಬ್ರು ಬಿತ್ತಲೆ ನಾವು ತಿಂದಿಲ್ಲ. ನೀವು ಬೀಜವನ್ನು ಬಿತ್ತಿದರೆ ಮಾತ್ರ ನೀವು ಕೊಯ್ಯುತ್ತೀರಿ. ಇನ್ನೊಬ್ಬರು ಬೀಜ ಬಿತ್ತಿರಿ, ಇನ್ನೊಬ್ಬರಿಗೋಸ್ಕರ ನೀವು ಇಟ್ಟು ಪ್ರೇಯರ್, ನಾನು ಸೂಪರ್ ಪ್ರೇಯರ್, ನಾನು ಆರಾಮಂತಾರೆ ಸರಿ ಅಂತ ಅನ್ನೋದು ಹೀಗೆ ಆಗಿದೆ. ಫಸ್ಟ್ ನೀವು ನನಗೆ 40 ಉಪವಾಸ ಪ್ರಾರ್ಥನೆ ಮಾಡಿ, ಬೇಕಾದ ಕಾಣಿಕೆ ಸಮಯ ಸ್ವಲ್ಪ ಜಾಸ್ತಿ ಕೊಡ್ತೇನೆ, ನಾನು ಆರಾಮಿರ್ತೇನೆ. ಇಲ್ಲ ಪ್ರೇಯರ್ ನೀವು ಫಸ್ಟ್ ಕಾಣಿಕೆ ಕೊಟ್ಟು ಏನು ಮಾಡಿ ಅದನ್ನು ಉಪವಾಸ ಮಾಡಿ, ನಿಮ್ಮ ಉಪವಾಸ ಕಣ್ಣೀರ ಪ್ರಾರ್ಥಿಸಿದರೆ ಮಾತ್ರವೇ ದೇವರು ಮಿರಾಕಲ್ ಮಾಡಿ. ಅದಕ್ಕೆ ಆಡುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜ ತೆಗೆದುಕೊಂಡು ಅಸುತ್ತಾ ಸಿಡುತ್ತುಗಳು ಬರುವ ನಿಮ್ಮದಾಗಲಿ ಹೇಳುತ್ತದೆ. ಇನ್ನೊಂದು ವಾಕ್ಯ ನೋಡಿದ್ರೆ ಧರ್ಮೋತ್ಸವಗಳ ಪುಸ್ತಕ 28ನೇ ಅಧ್ಯಾಯದಲ್ಲಿ 1ರಿಂದ 14 ವಾಕ್ಯ. ಡಿಟೋನಮಿ 28:1-14. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಂದಲೇ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವುದೆಂದರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು, ನಿಮ್ಮ ಮುಟ್ಟಿಗಳಿಗೂ ಕೊನವಿಗೆಗಳಿಗೂ ಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕನಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲಾ ಜನಗಳು ನಿಮ್ಮನ್ನು ಯೆಹೋವನ ಜನರನ್ನು ತಿಳಿದುಕೊಂಡು ನಿಮಗೆ ಭಯಪಡುವರು. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ ಪಶು ವ್ಯವಸಾಯಗಳ ಸಮೃದ್ಧಿಯನ್ನು ಉಂಟು ಮಾಡುವನು. ಯೆಹೋವನು ಆಕಾಶದಲ್ಲಿರುವ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲರಾಗಿರೇ ಹೊರತು ಕೆಳಗಿನವರಾಗಿರುವುದಿಲ್ಲ. ಆಮೆನ್. ಈ 3ನೇ ವಾಕ್ಯದ 14 ಅನೇಕ ಆಶೀರ್ವಾದ ಉಂಟು. ಈ ಆಶೀರ್ವಾದ ಬೇಕಾ? ಒಂದೇ ಕಂಡೀಷನ್, ವಿಧೇಯತೆ ಎಂಬ ಬೀಜ ಬಿತ್ತಿರೋ ಆಶೀರ್ವಾದ ಪೈರನ್ನು ಕೈಯುತ್ತೀರಿ. ನನಗೆ ವಿಧೇಯರಾಗಲಿಕ್ಕೆ ಬೇಡ, ಆಶೀರ್ವಾದ ಬೇಕು. ನಿಯಮ ಎಂತದೆ? ಏನು ಬಿತ್ತಿದ್ದೀರಿ ಅದೇ ವಿಧೇಯತೆ ಬೀಜ ಬಿತ್ತಿದ್ರು, ವಿಧೇಯತೆ ಬರುವ ಎಲ್ಲ ಆಶೀರ್ವಾದಗಳು ನೀವು ಸಂತೋಷದ ಕೊಯ್ಯುತ್ತೀರಿ. ಅವಿದ್ಯೆ ಬೀಜ ಬಿತ್ತಿದ್ರು ಅದಕ್ಕೆ ಶಾಪ, ರೋಗ, ಕಷ್ಟ, ನಷ್ಟ, ಸಾಲ ಇದೆಲ್ಲ ಬರ್ತದೆ. ಯಾಕೆ? ಯಾವ ಬೀಜ ಬಿತ್ತಿದ್ರಿ? ಅವಿದ್ಯದಾಗಿದೆ ಅಂದ್ರೆ ದೇವರಿಗೆ ಮುಟ್ಟಬೇಕ್ರಿ. ದೇವರು ಒಳ್ಳೆಯವನು. ಅದಕ್ಕೆ ಸರಿಯಾದ ನಡೆಯುತ್ತದೆ, ನಾಶನವಾಗುತ್ತದೆ. ಆತ್ಮಗಳು ಬಿತ್ತುತ್ತದೆ, ನಿತ್ಯ ಜೀವ ಆಶೀರ್ವಾದ ಬೇಕು. ವಿಧೇಯತೆ ಎಂಬ ಬೀಜ ಬಿತ್ತಲೇಬೇಕು. 100% ಈ ಎಲ್ಲ ಆಶೀರ್ವಾದವನ್ನು ಕೊಯ್ಯಲಿಕ್ಕೆ ಸಾಧ್ಯವಾಗ್ತದೆ. ಲಾಸ್ಟ್ ವಾಕ್ಯ ನೋಡೋ ಪ್ರೇರೆ ಎಲ್ಲರೂ ವಾಕ್ಯ ನೋಡಿ ಕ್ಲೋಸ್ ಮಾಡ್ತೇನೆ. ಲೂಕ್ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 38ನೇ ವಾಕ್ಯ. ಲೂಕ್ ಗಾಸ್ಪಲ್ 6:38. ಕೊಡಿರಿ, ಆಗ ನಿಮಗೂ ಕೊಡುವರು.
ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ಪ್ರಿಯರೇ, ಆರ್ಥಿಕವಾಗಿ ನಿಮ್ಮ ಕೆಲಸದಲ್ಲಿ ಸಂಬಳ ಜಾಸ್ತಿ ಆಗಬೇಕಾ? ಬಿಸ್ನೆಸ್ ಮಾಡುವ ಬಿಸ್ನೆಸ್ ಇನ್ಕಮ್ ಜಾಸ್ತಿ ಆಗಬೇಕಾ? ಸಾಲದ ಬಿಡುಗಡೆ ಪ್ರಿಯ, ಹಾಗಾದರೆ ದೇವರಿಗೆ ಕೊಡುವಂತ ಸಮೋಸ, ಕಾಣಿಕೆ ಮತ್ತೆ ಇನ್ನೂ ಎಷ್ಟು ಕೊಡ್ತೀರೋ ಅದು ಬಿತ್ತಬೇಕು, ಕೊಡಿರಿ. ಪ್ರಿಯರೇ, ಉದಾರವಾಗಿ ಸಂತೋಷದಿಂದ ದೇವರಿಗೆ ಕೊಡುವ ಗುಣಗುಟ್ಟು ಕೊಡಬೇಕು. ಇನ್ನೊಬ್ಬರಿಗೆ ಹೇಳಬೇಕು ನಾನು ಇಷ್ಟು ಕೊಟ್ಟಿಲ್ಲ, ನೀವು ಕೊಡುವುದು ದೇವರಿಗೆ ಮತ್ತು ನಿಮಗೆ ಮಾತಿದ್ದೀರಿ. ಇನ್ನೊಬ್ಬರಿಗೆ ಹೇಳಬೇಕು ನಾನು ಇಷ್ಟು ಕೊಡ್ತೀನಿ ಇಷ್ಟು ಇಲ್ಲ. ಪ್ರಿಯರೇ, ನೀವು ಕೊಡುವ ದಶಮಾಂಶವಾಗಲಿ, ನೀವು ಕೊಡುವ ಕಾಣಿಕಾಗಲಿ, ನೀವು ಕೊಡುವ ದಾನ ಧರ್ಮವಾಗಲಿ, ಪರೋಪಕಾರವಾಗಲಿ, ಏನಾಗಲಿ ಸಂತೋಷದಿಂದ ನೀವು ಬಿತ್ತುವುದಾದರೆ ದೇವರ ರಾಜ್ಯಕ್ಕೆ, ದೇವರ ಸೇವೆ ಕೊಟ್ಟಿರ್ತಾರೆ. ಸಂತೋಷದಿಂದ ದೇವರು ತಾನು ನಿಮಗೆ ಕೆಲಸದಲ್ಲಿ ನಿಮ್ಮ ಸಂಬಳ ಜಾಸ್ತಿ ಮಾಡ್ತಾನೆ. ನೀವು ಜಾಸ್ತಿ ಮಾಡಿ ಎಲ್ಲಾ ಸಾಲ ಬಿಡುವುದು ತೀರಿದ್ರೆ. ಲಾಸ್ಟ್ ಒಂದು ವಾಕ್ಯ ನೋಡುವ, ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 3:18. ಸಮಾಧಾನ ಪಡಿಸುವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಸಮಾಧಾನದ ಬೀಜ ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರೆಂದರೆ ಸಮಾಧಾನ ಪಡಿಸುವವರು. ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮೇಲೆ ಸಮಾಧಾನ ಬೇಕಾ? ನೀವು ಯಾರೊಬ್ಬರು ಕೆಲವು ಹೆಂಡತಿ ಐ ಟೆಂಪರ್ ಇರ್ತದೆ, ಕೆಲವು ಗಂಡ ಐ ಟೆಂಪರ್ ಇರ್ತದೆ. ಯಾರೊಬ್ಬರು ಗಂಡ ಹೆಂಡತಿ ಇಬ್ಬರು ಐ ಟೆಂಪರ್ ಇದೆ, ಯಾರೊಬ್ಬರು ಏನ್ ಮಾಡಬೇಕು? ಸಮಾಧಾನದ ಬೀಜ ಬಿತ್ತುತ್ತಾರೆ. ಆ ಕುಟುಂಬದಲ್ಲಿ ಏನೋ ಮಾಡ್ತೀರಿ, ನೀವು ನೀತಿ ಸಮಾಧಾನವನ್ನು ಕೊಯ್ಯುತ್ತೀರಿ. ನೀತಿಯ ಬೀಜ ಬಿತ್ತಿರಿ, ನೀತಿಯ ಫಲ ಕೊಯ್ಯುತ್ತೀರಿ. ಅನೇಕ ಕುಟುಂಬದಲ್ಲಿ ಯಾಕೆ ಸೈತಾನ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ? ಕಾರಣ ಗಂಡ ಐ ಟೆಂಪರ್, ಹೆಂಡತಿ ಐ ಟೆಂಪರ್, ಎರಡು ಕೋಪ ಬಂದ ಕೂಡಲೇ ಬಿಸಿ ಬಿಸಿ ಬಿಸಿಯಾಗಿ ಮಾತಾಡ್ತಾರೆ. ಯಾರು ಕೂಲಿಲ್ಲ, ಸಿಮ್ನೆಗೆ ಪೆಟ್ರೋಲ್ ಆಗ್ತಾ ಇರ್ತಾರೆ, ತಣ್ಣೀರು ಹಾಕೋ ಯಾರಿಲ್ಲ. ಅಂದ್ರೆ ದೂರ ಬೇಡ್ರಿ. ಒಬ್ಬನ ಐ ಟೆಂಪರ್ ಕೂಲ್ ಆಗಿರಿ. ನೀವು ಯಾರೊಬ್ಬರು ಸಮಾಧಾನದ ಬೀಜ ಬಿತ್ತಿದ್ದೀರಿ, ನಿಮ್ಮ ಕುಟುಂಬದಲ್ಲಿ ಸಮಾಧಾನ ತರುತ್ತೀರಿ. ನೀತಿಯ ಬೀಜ ಬಿತ್ತೀರಿ, ನೀತಿಯ ಫಲ ಎಲ್ಲ ಆಶ್ರಯ ಹೋಗ್ತೀರಿ. ಈ ರೀತಿ ಆತ್ಮಗುರು ಬಿತ್ತುವುದು ಇದು ಅರ್ಥವಾಗ್ತದೆ. ನೀವು ಹಾಗಾದ್ರೆ ಯಾಕೆ ಏನು ಸಹಾಯ ಮಾಡಬೇಕು? ಆತ್ಮಗುರು ಬಿತ್ತೀರಿ, ಆಶೀರ್ವಾದ ಕೊಯ್ಯಿರಿ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ.